ಇವತ್ತಿಗೂ ನಾವು ಆ ಪಂಪ್ ಹೌಸಸ್ನ ಈಗ ತಗೊಂಡಿದ್ರೆ ಅಲ್ಲಿರೋರ್ಗೆ ಯಾರಿಗೂ ನೀರು ಹೋಗಲ್ಲ. ಸರ್ಕಾರಕ್ಕೆ ಆಕ್ಷೇಪಣೆ ಏನು ಅಂದರೆ ದೇವಸ್ಥಾನಗಳೆಲ್ಲ ಅವ್ರು ತಗೋಬೇಕು ಅಂತ. ಅವರು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದ್ರು ಅಂದರೆ ಅವ್ರು 30 ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತ. ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಆ ಕಾರಣಗಳು ಇವತ್ತಿಲ್ಲ. ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ. ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದ್ವಿ. ಬೆಟ್ಟ ಹಾಗೆ ಉಳಿಸ್ಕೋಬೇಕು. KSIDC ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು. ಅದನ್ನ ಯಾವಾಗ ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದ್ದೀವ? ಇಲ್ಲ. ನಮ್ಗೆ ಬೇಕು ಅಂತ ಅನ್ಸುತ್ತೋ ಇಲ್ವೋ? ನಮ್ಮ ಹಸ್ಬೆಂಡು 4 ಟರ್ಮ್ MP ಆಗಿದ್ರು, ಅವರು ಸಂಸದರಾಗಿದ್ದರು. 1 ಇಂಚ್ ಜಾಗ ಕೂಡ ಯಾವ ಅಧಿಕಾರಿಗಳನ್ನೂ ಕರೆದು ಅವ್ರು ನಮ್ಮ ಜಾಗ ನಮಗೆ ಮಾಡಿಕೊಡಿ ಅಂತ ಕೇಳಿದ ಇಲ್ಲವೇ ಇಲ್ಲ, ಯಾವುದು ಮಾಡ್ಕೊಂಡಿಲ್ಲ. ಸ್ವಲ್ಪ ಲೇಟಾಗಿ ಬಂತು ಪ್ರೆಸ್ ನೋಟು, ನಾನು ಊರಲ್ಲಿ ಇರಲಿಲ್ಲ. ಬಟ್ ಯು ರೆಸ್ಪಾಂಡೆಡ್ ಟು ಮೈ ಇನ್ವಿಟೇಷನ್. ಥ್ಯಾಂಕ್ ಯು ಆಲ್. ದಿಸ್ ಇಸ್ ಇವತ್ತು ಕರೆದಿರೋ ಉದ್ದೇಶ ಏನು ಅಂದರೆ, ನನಗೆ ಸುಮಾರು ಈಗ ಒಂದು ವಾರದಿಂದ ಜಾಸ್ತಿ ತುಂಬ ಟೆಲಿಫೋನ್ ಕಾಲ್ಸ್ ಬರ್ತಾಯಿತ್ತು. ಈ ಥರ ಇದೆ, ನಿಮಗೇನೋ ಆರ್ಡರ್ ಸಿಕ್ಕಿದೆ, ಏನು ಅಂತ. ನಾನು ಊರಲ್ಲಿರಲಿಲ್ಲ. ನಮಗೆ 26ನೇ ತಾರೀಕು ಆರ್ಡರ್ ಬಂದಿದ್ದ ದಿನ ನಾನು ತಿರುಪತಿಲಿದ್ದೆ. ಆಮೇಲೆ 1ನೇ ತಾರೀಕು ಅದೇ ಆರ್ಡ್ರನ್ನ ತಿರ್ಗಾ ಕನ್ಫರ್ಮ್ ಮಾಡಿ ಬಂತು. ಆವತ್ತು ನಾನು ಬ್ಯಾಂಗ್ಳೂರಲ್ಲಿದ್ದೆ. 1 ದಿನಕ್ಕೆ ಮೈಸೂರಿಗೆ ಬಂದು ತಿರ್ಗಾ ಹೋಗಿ ನಿನ್ನೆ ಸಾಯಂಕಾಲ ಬಂದೆ. ಸೊ ಇದಕ್ಕೆ ಮುಂಚೆ ನಾನು ಕ್ಲಾರಿಫೈ ಮಾಡೋಕ್ಕಾಗಲಿಲ್ಲ. ಸೊ ಆರ್ಡರ್ ಬಂದು ಅಷ್ಟು ದಿನ ಆದರೂ ಇವತ್ತು ತುಂಬ ಕಾಲ್ಸ್ ಬರ್ತಿತ್ತಲ್ಲ, ಒಂದು ಸತಿ ಎಲ್ರಿಗೂ ಕರೆಕ್ಟ್ ಕ್ಲಾರಿಫಿಕೇಷನ್ ಕೊಟ್ಟರೆ ಕನ್ಫ್ಯೂಷನ್ ಇರಲ್ಲ ಅಂತ ಇವತ್ತು ಆ ಉದ್ದೇಶದಲ್ಲಿ ಕರೆದಿದ್ದೀನಿ. ಅದ್ರ ಜೊತೆಗೆ ನಿಮ್ಗೆ ಬೇರೆ ಏನಾರು ಇದ್ದರೆ ವೆಲ್ಕಮ್ ಟು ಏನು ಬೇಕಾದ್ರೂ ಕೇಳ್ಬೋದು. ಹೌದು, ಇಲ್ಲ ತೀರ್ಪು ಈಗ ಇನ್ನೂ ಇನಿಷಿಯಲ್ ಸ್ಟೇಜು. ನಾವು ಅವರು ಆ್ಯಕ್ಟ್ ಮಾಡಿದ್ದನ್ನು ಕ್ವೆಶ್ಚನ್ ಮಾಡಿದ್ದೀವಿ. ಅದರದ್ದು ನೋಟ್ ಬೇಕಾದ್ರೆ ನಾನು 2 ಕಾಪಿ ನಿಮಗೆ ಕೊಡ್ತೀನಿ. ನೀವು ಏನೋ ಕನ್ಫ್ಯೂಷನ್ ಇಲ್ಲದೆ ಇರಲಿ ಅಂತ ನೀವು ಶೇರ್ ಮಾಡಿಕೊಂಡು, ಫ್ಯಾಕ್ಟ್ಸ್ ಇದೆ ನಾವು ಯಾವ ಥರ ಮಾಡಿದ್ದೀವಿ ಅಂತ. ಅದೇನು ಅಂದರೆ ಅದರೊಳಗಡೆ ಅವರು ಆ್ಯಕ್ಟನ್ನು ನಾವು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಮಾಡಿದ್ದೀವಿ. ಯಾಕೆ ಅಂದರೆ ಇದು ಚಾಮುಂಡೇಶ್ವರಿ, ಇದು ನಿಮ್ಗೆ ಇಲ್ಲಿ ಕೊಟ್ಟಾಗ ಗೊತ್ತಾಗುತ್ತೆ. ಅದು ಇಟ್ ಈಸ್ 1950 ಇದರಲ್ಲಿ ಆಕ್ಸೆಷನ್ ಟ್ರೀಟಿ ಆದಾಗ ಇಲ್ಲಿದು ಮೈಸೂರು ರಾಜ್ಯನ ಸಾರ್ವಭೌಮತ್ವ ಬಿಟ್ಕೊಟ್ಟು ಭಾರತ ದೇಶ ಜೊತೆಗೆ ವಿಲೀನ ಮಾಡಿದ ಟೈಮಲ್ಲಿ ಅವರು ಕೆಲವು ಆಸ್ತಿಗಳದ್ದು ಇವರು ಎಂಟೈರ್ ರಾಜ್ಯನೇ ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ, ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತದೆ. ಇದರ ಮೇಲೆ ಇದ್ರ ಬಗ್ಗೆ ಹಿಂದೆ ಕೂಡ ನಮ್ಮ ಹಸ್ಬೆಂಡ್ ಇದ್ದಾಗಲೇ ಅವರು ಮುಜರಾಯಿ ಇದು ಮಾಡಿದಾಗ ಒಂದು ಕೇಸ್ ಇತ್ತು. ಅದನ್ನು ಅವರು 2001ನಲ್ಲೇ ರಿಟ್ ಅಪೀಲ್ ಹಾಕಿದರು. ಅದಿನ್ನೂ ಪೆಂಡಿಂಗ್ ಇದೆ. ಅದನ್ನು ನಾವೀಗ 22ರಲ್ಲಿ ಅದನ್ನು ತಿರ್ಗಾ ತಗೊಂಡು ರಿವೈವ್ ಮಾಡೋ ಟೈಮಲ್ಲಿ ಅದು ವೈಲ್ ದಟ್ ಕೇಸ್ ಇಸ್ ಸ್ಟಿಲ್ ಪೆಂಡಿಂಗ್. ಇವರು ಈ ಪ್ರಾಧಿಕಾರ ಮಾಡಿದ್ದಾರೆ. ಅದನ್ನು ಕ್ವೆಶ್ಚನ್ ಮಾಡಿ ವಿ ಹ್ಯಾವ್ ಸೆಡ್ ಇವರು ಪ್ರಾಧಿಕಾರ ಮಾಡಿರೋದು ಈ ಎಲ್ಲ ಕೆಲವೆಲ್ಲ ಅಲ್ಲಿ ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಇಲ್ಲಿ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದಾರೋ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತೊಗೊಂಡಿದ್ದೀವಿ. ಅದರಲ್ಲಿ ನಮಗೆ ಈಗ ಅವತ್ತು 26ನೇ ತಾರೀಕು ಮೊದಲನೇ ಆರ್ಡರ್ ಬಂತು. ಅಲ್ಲಿ ಅದೇ ಒಂದು ಸರ್ಕಾರದವರು ಶಾರ್ಟ್ ಡೇಟ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು 1ನೇ ತಾರೀಕು ಕೊಟ್ಟಿದ್ದಾರೆ, 30ನೇ ತಾರೀಕು ಕೊಟ್ಟರು ಅನಿಸುತ್ತೆ. ಇದರೊಳಗಡೆ ನಮಗೆ ಪ್ರಾಧಿಕಾರ ಇದು ಸ್ಟೇಟಸ್ಗೂ ಅಲ್ಲ, ಇದು ಪ್ರಾಧಿಕಾರ ಎಫೆಕ್ಟ್ ಇಲ್ಲ ಅಂತ ಆರ್ಡರ್ ಇರೋದು. ಸೊ ಅಂದರೆ ಪ್ರಾಧಿಕಾರ ಇಸ್ ನಾಟ್ ಆ್ಯಸ್ ಆಫ್ ನೌ ನಾಟ್ ರೆಕಗ್ನೈಸ್ಡ್. ಅದೇ ಆರ್ಡರ್ನ 2ನೇ ತಾರೀಕು ತಿರ್ಗಾ ಕನ್ಫರ್ಮ್ ಮಾಡಿದ್ದಾರೆ. ಆ ಆರ್ಡರ್ ಕಾಪಿ ನಿಮ್ಮ ಹತ್ರ ಇದೆ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಹತ್ರನೂ ಆರ್ಡರ್ ಕಾಪಿ ಇರ್ಬೋದು ಅಂತ. ಅದರ ಪ್ರಕಾರ ಇಟ್ ಸ್ಟ್ಯಾಂಡ್ಸ್ ಅಟ್ ದಟ್ ಪಾಯಿಂಟ್. ಇವತ್ತಿನ ದಿನ ಪ್ರಾಧಿಕಾರ ಎಫೆಕ್ಟಲ್ಲಿ ಇಲ್ಲ ಅಂತ ನಮ್ಮದು ಸ್ಟ್ಯಾಂಡ್. ಒಬ್ಬೊಬ್ಬರ ಅಲ್ಲ
ಒಟ್ಟಿಗೆ ಕೇಳಿದ್ರೆ ಗೊತ್ತಾಗಲ್ಲ. ಹೌದು, ಇವಾಗಲೂ ಕೂಡ ಅದು ಪ್ರೈವೇಟ್ ಪ್ರಾಪರ್ಟಿನೇ. ಅದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕನ್ಫರ್ಮ್ ಮಾಡಿ 72ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿಯಿಂದ 26th ಅಮೆಂಡ್ಮೆಂಟ್ ಆಯ್ತಲ್ಲ, ಪ್ರಿವಿ ಪರ್ಸಸ್ ಅಬಾಲಿಷನ್ ಆಫ್ ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್. ಅದಾದಾಗ ಅದು ಎಲ್ಲರಿಗೂ ಅನ್ವಯ ಆಯಿತು. ಪ್ರಿವಿ ಪರ್ಸಸ್ ಆ್ಯಂಡ್ ಪ್ರಿವಿಲೇಜಸ್ಸು ಇಲ್ಲಿ ಯಾವ್ಯಾವ ನಮ್ಮ ಭಾರತದಲ್ಲಿ ಎಷ್ಟು ಜನ ರೂಲರ್ಸ್ ಇದ್ದರು ಎಲ್ರಿಗೂ ಅನ್ವಯ ಆಯಿತು ಅದ್ರ ಪ್ರಕಾರ. ಆದರೆ ಅದರದ್ದು ಬೇರಿಂಗ್ ಇಸ್ ಪ್ರೈವೇಟ್ ಪ್ರಾಪರ್ಟಿದು 1972ನೇ ಇಸ್ವಿಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಎಲ್ಲ ರೆವಿನ್ಯೂ ಇವ್ರಿಗೆ ಯಾರ್ಯಾರಿಗೆ ಕೊಡಬೇಕೋ ಚೀಫ್ ಸೆಕ್ರೆಟರೀಸ್ಗೆ, ಎಲ್ಲ ರಾಜ್ಯದ ಚೀಫ್ ಸೆಕ್ರೆಟರೀಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇದನ್ನು ಸರ್ಕ್ಯುಲರ್ ಕಳಿಸಿದ್ದಾರೆ. ಏನು ಅಂತಂದರೆ ದಟ್ 26th ಅಮೆಂಡ್ಮೆಂಟ್ ಹ್ಯಾಸ್ ನೋ ಬೇರಿಂಗ್ ಆನ್ ದ ಪ್ರೈವೇಟ್ ಪ್ರಾಪರ್ಟೀಸ್ ರೆಕಗ್ನೈಸ್ಡ್ ಬೈ ದ ಗೌರ್ಮೆಂಟ್ ಅಂತ. ಸೊ ಅದ್ರ ಪ್ರಕಾರ ಈ ಲೆಟ್ರ್ ಪ್ರಕಾರ ಕೂಡ ಪ್ರೈವೇಟ್ ಪ್ರಾಪರ್ಟೀಸ್ ಇದರಲ್ಲಿ ಇದನ್ನು ಓದ್ತೀನಿ ಅಷ್ಟೇ. ಅಂಡರ್ ದ ಕವರ್ನೆನ್ಸ್ ಆ್ಯಂಡ್ ಮರ್ಜರ್ ಅಗ್ರಿಮೆಂಟ್ the rulers were guaranteed full enjoyment, use and ownership of the properties which they claimed as private properties as distinct from state properties. After the government of India recognized these properties as their private properties, the government of India is of the view that the Constitution 26th Amendment Act 1971 does not affect, even is important, does not affect the properties which were recognized as private properties of the rulers in accordance with the settlement with them. You mean to say the entire plot is private property? Whatever is in the list inventory nalli yavyavdido adella area of ಚಾಮುಂಡಿ ಪ್ರಾಪರ್ಟಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತೀರಾ? ಬಿಕಾಸ್ ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಅದನ್ನ ಫಾರೆಸ್ಟ್ ಅವರು ನಮ್ಮ ರಿಸರ್ವ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಇರಬಹುದು. KSRTC ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಚಾಮುಂಡಿ ಡೆವಲಪ್ಮೆಂಟ್. ನೀವು ಈಗ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ರೆ ಇಟ್ ಅಪ್ಲೈಸ್ ಟು ಎವ್ರಿವನ್, ನಾಟ್ ಓನ್ಲಿ ಟು ಡೆವಲಪ್ಮೆಂಟ್. ವಾಟ್ ಇಸ್ ದ ಏರಿಯಾ ವಿಚ್ ಇಸ್ ಡಿಕ್ಲೇರ್ಡ್ ಆಸ್ ಅದು ಇವತ್ತಿನ ದಿನ ಅದರಲ್ಲಿ ಏರಿಯಾ ಇಲ್ಲ, ಅದು ಇನ್ಯಾವತ್ತೋ ಬರುತ್ತೆ. ವಿಲ್ ಹ್ಯಾವ್ ಟು ಯಾವ್ದಾವ್ದನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ, ಯಾವ್ಯಾವ್ದನ್ನ ಪ್ರೈವೇಟ್ ಪ್ರಾಪರ್ಟಿ ಅಂತ ಕ್ಲೈಮ್ ಮಾಡ್ಕೊಳ್ಳಲಾಗಿತ್ತು ಅಂತ ಯಾವ್ಯಾವುದು ಕ್ಲೇಮ್ ಮಾಡ್ಕೊಳ್ಳಲಾಗಿತ್ತು ಅಂತಿದ್ರೆ ಒಂದು ನಿಮಿಷ ಅದರೊಳಗಡೆ ಕೆಲವು ಇದೆ. ಅಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅದು ಇಲ್ಲ, ಅದಕ್ಕೇನೋ ಆದೇಶ ಮಾಡಿರ್ತಾರೆ. ಅದು ಯಾವತ್ತೂ ಅದು ಮುಂದಕ್ಕೆ ರಿಸಾಲ್ವ್ ಮಾಡಬೇಕು. ಆ್ಯಸ್ ಆಫ್ ನಾವು ಅದಾದ ಲಿಸ್ಟ್ ಚಾಮುಂಡಿ ಬೆಟ್ಟದಲ್ಲಿ ಇಲ್ಲಿ ಚಾಮುಂಡಿ ಬೆಟ್ಟ ಅಂತಿದೆ. ದೆನ್ ದ ಪ್ರಾಪರ್ಟೀಸ್ ಆರ್ ಲಿಸ್ಟೆಡ್. ಪ್ರಾಪರ್ಟೀಸ್ ಅಂತಂದರೆ ಲ್ಯಾಂಡ್ ಇದು ಬಿಲ್ಡಿಂಗ್ ಇರೋದಕ್ಕೆ ಮಾತ್ರ ಇಲ್ಲಿ ಚಾಮುಂಡಿ ಬೆಟ್ಟ ಅಂತ ಹೆಡ್ಡಿಂಗು. ಅದರ ಕೆಳಗಡೆ ರಾಜೇಂದ್ರ ವಿಲಾಸ್ ಪ್ಯಾಲೇಸ್ ಆ್ಯಂಡ್ the land with other buildings connected with it, gardens and grounds surrounding the area from which the barbed wire and angle iron fencing is there. ಬಟ್ ಇವಾಗ ಮುರಿದುಬಿಟ್ಟಿದ್ದಾರೆ ಅದನ್ನು. ಯಾಕೆ ಅಂದರೆ ವೆಲ್ಕಮ್ ಬೋರ್ಡ್ ಹಾಕೋತಿದ್ರಲ್ಲ ಆವಾಗ ಅದೆಲ್ಲ ಮುರಿದಿದ್ದಾರೆ. ಬಟ್ ಇಟ್ ಮೆನ್ಷನ್ಸ್ ದ್ಯಾಟ್. ಆ್ಯಂಡ್ ಓಲ್ಡ್ ಪ್ಯಾಲೇಸ್ ಬಿಲ್ಡಿಂಗ್ಸ್ ವಿತ್ ಗ್ರೌಂಡ್ಸ್, house occupied by a Peshkar, house occupied by the Motikana staff during Car Festival, Sri Chamundeshwari temple with the connected buildings, kitchen, car shed and ಇದರ ಡೀಟೇಲ್ ಎಲ್ಲ ಕೊಟ್ಕೊಂಡು ಹೋಗಿದ್ದಾರೆ. ಆಮೇಲೆ ಮಹಾಬಲೇಶ್ವರ ನಾರಾಯಣ ಸ್ವಾಮಿ ಟೆಂಪಲ್ ಆ್ಯಂಡ್ ಜ್ವಾಲಾಮುಖಿ ಟೆಂಪಲ್ ಅಟ್ ಉತ್ತನಹಳ್ಳಿ, ಮಹಾಬಲೇಶ್ವರ ಸ್ವಾಮಿ ಟೆಂಪಲ್ ವಿತ್ ದಿ ಬಿಲ್ಡಿಂಗ್ಸ್, ಇದು ಬೆಟ್ಟದಕ್ಕೆ ಮಾತ್ರ. And Devikere shed buildings, tank and its premises, garden portion below Devikere in charge of Palace Garden Department. Hange detail kotkondu hogtare. In front of nursery on the Chamundi Hills. Big bull andre adu Baswa. Big bull at the 700th step at Chamundi Hills with its premises. 3 pump houses. ಇವತ್ತಿಗೂ ನಾವು ಆ ಪಂಪ್ ಹೌಸಸ್ನ ಈಗ ತಗೊಂಡಿದ್ರೆ ಅಲ್ಲಿರೋರ್ಗೆ ಯಾರಿಗೂ ನೀರು ಹೋಗಲ್ಲ. So I'm just giving you examples.
3 pump houses at the foot, in the middle and on the top of the hill. Lalitadri cottage at the Chamundi Hill road with the gardens and grounds surrounding it on the way to Chamundi Hill. Then there comes Maharaja Sanskrit College. ಮೇಡಮ್ ಈ ಒಂದು ವಿಚಾರ ತಮಗೆ ಏನೋ ಮಾಡ್ಕೊಂಡಿದ್ರು ಖಾಸಗಿ ಪ್ರಾಪರ್ಟಿಯಾಗಿ ಮಾಡ್ಕೊಂಡಿದ್ರು ನ್ಯಾಯಾಲಯದಲ್ಲಿ ಯಾವ ಹಂತದಲ್ಲಿದೆ ಏನಾದರೂ ಡಿಸೈಡ್ ಆಗಿದೆಯಾ ಇದರಲ್ಲಿ ಪ್ರೈವೇಟ್ ಪ್ರಾಪರ್ಟಿಲಿ ಏನು ಕ್ವೆಶನ್ನೇ ಇಲ್ಲ. ಸರ್ಕಾರ ಕ್ವೆಶನ್ ಮಾಡ್ಕೋತಾ ಇದೆ ಅಷ್ಟೇ ವಿನ ಇದರಲ್ಲಿ ಏನೂ ಆಂಬಿಗ್ಯೂಟಿ ಇಲ್ಲ. ಈ ಲೆಟರ್ ಹೇಳಿದ್ನಲ್ಲ ನಾನು 72ನೇ ಇಸ್ವಿ ಲೆಟರು. ಇಲ್ಲ ಇದಕ್ಕೆ ಸರ್ಕಾರ ಕ್ವೆಶನ್ ಮಾಡಿಲ್ಲ. ಈಗ ಪ್ರಾಧಿಕಾರ ಮಾಡಿರೋದು ಇದೇ ಮೊದಲ. ಸರ್ಕಾರಕ್ಕೆ ಆಕ್ಷೇಪಣೆ ಏನು ಅಂದರೆ ದೇವಸ್ಥಾನಗಳೆಲ್ಲ ಅವ್ರು ತಗೋಬೇಕು ಅಂತ. ಇಲ್ಲಿ ಮೈಸೂರು ಪ್ಯಾಲೇಸ್ ಇದ್ರ ಬ್ಯಾಕ್ಗ್ರೌಂಡ್ ಗೊತ್ತಿರಬೇಕು. ಇದು ನಮ್ಮದು ಕೇಸ್ ನಮ್ಮಂಗೆ ಆಯಿತು, ಸುಪ್ರೀಂ ಕೋರ್ಟ್ ತಂಗೂ ನಮ್ಮಂಗೆ ಆಯಿತು. ಅವರು ಸುಪ್ರೀಂ ಕೋರ್ಟಲ್ಲಿ ಏನು ಹೇಳಿದರು ಅಂದರೆ ಅವ್ರು 30 ದಿನದಲ್ಲಿ ಇದನ್ನೆಲ್ಲ ಬಿಟ್ಕೊಡ್ಬೇಕು ಅಂತಾಯಿತು. 30 ದಿನದಲ್ಲಿ ಅವ್ರು ಬಿಟ್ಕೊಡೋ ಬದಲು ಇಲ್ಲೂ ಒಂದು ಆ್ಯಕ್ಟ್ ತಂದರು, ಮೈಸೂರು ಪ್ಯಾಲೇಸ್ ಎಕ್ವಿಸಿಷನ್ ಅಂತ ಒಂದು ಆ್ಯಕ್ಟ್ ತಂದರು. ಆ ಆ್ಯಕ್ಟ್ ಜೊತೆಗೆ ಆ ದೇವಸ್ಥಾನನೂ ತೊಗೋಬೇಕು ಅಂತ ಅದನ್ನು ಮಾಡಿದ್ದಾರೆ. ಎರಡೂ ಬಂದಿದೆ. ಈ ದೇವಸ್ಥಾನಗಳು ಬೇರೆ, ಚಾಮುಂಡೇಶ್ವರಿ ಬೆಟ್ಟದ ಚಾಮುಂಡೇಶ್ವರಿ ದೇವಸ್ಥಾನ, ಮಹಾಬಲಾದ್ರಿ ಅವು ಬೇರೆ. ಇದಲ್ಲದೆ ಬೇರೆ ಇನ್ನಷ್ಟು ದೇವಸ್ಥಾನಗಳಿದೆ, ಅವೆಲ್ಲ ಬೇರೆ ಬೇರೆ. ಆದರೆ ಈಗ ಸದ್ಯದಲ್ಲಿ ಅವರು ಇದನ್ನು ತೊಗೋಬೇಕು ಅಂತ ಕೇಳಿದೆ. ಇದು ಮೊದಲೇ ಮುಜರಾಯಲ್ಲಿದೆ. ಈಗ ನಮ್ಮದು ಆ ಕೇಸ್ ಕೂಡ ರಿಟ್ ಅಪೀಲು 2001 ನಮ್ಮ ಹಸ್ಬೆಂಡ್ ಇದ್ದಾಗ ಹಾಕಿರೋ ಕೇಸು ಇನ್ನೂ ಪೆಂಡಿಂಗ್ ಇದೆ. 2001ನಲ್ಲಿ ರಿಟ್ ಅಪೀಲ್, ಅದು ಅಪೀಲ್ ಇನ್ನೂ ಪೆಂಡಿಂಗ್ ಇದೆ. ಅದಿನ್ನೂ ಡಿಸೈಡ್ ಆಗಿಲ್ಲ. ಹೈಕೋರ್ಟ್ ಅದಿರುವಾಗಲೇ ವೈಲ್ ದಟ್ ಇಸ್ ಪೆಂಡಿಂಗ್. ನಾನು ಈ ನೋಟ್ ಕೊಡ್ತೀನಿ ನಿಮಗೆ, ನೋಟಿಗೆ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವೈಲ್ ದಟ್ ಕೇಸ್ ಇಸ್ ಪೆಂಡಿಂಗ್ ಇವರು ಪ್ರಾಧಿಕಾರ ತಂದಿದ್ದಾರೆ. ದಟ್ ಈಸ್ ಆಲ್ಸೋ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಂತ. ಆ ಕೇಸ್ ಡಿಸೈಡ್ ಆಗಬೇಕಾಗಿತ್ತು. ಆಲ್ಸೋ ಪ್ರಾಧಿಕಾರ ಇಟ್ಸೆಲ್ಫ್ ಗೌರ್ಮೆಂಟ್ ಕ್ಯಾನ್ ರೆಗ್ಯುಲೇಟ್. ಕಾನ್ಸ್ಟಿಟ್ಯೂಷನಲ್ಲಿ ಗೌರ್ಮೆಂಟ್ಗಳು ಏನಾದ್ರು ದೇವಸ್ಥಾನದಲ್ಲಿ ಏನಾದ್ರು ಸರಿಯಾಗಿ ನಡೀದೆ ಹೋದರೆ ಏನಾದ್ರು ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಬೋದು, ಬಟ್ ಓನ್ ಮಾಡೋಕ್ಕಾಗಲ್ಲ. ಬೀಯಿಂಗ್ ಎ ಸೆಕ್ಯುಲರ್ ಗೌರ್ಮೆಂಟ್, ಸ್ಟೇಟ್ ಕೆನಾಟ್ ಓನ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್. ಇದರ ಪ್ರಕಾರ ಪ್ರಾಧಿಕಾರದ ಪ್ರಕಾರ ಅವರು, ನೀವು ಓದಿರ್ತೀರ ಪ್ರಾಧಿಕಾರ, ನಾನು ತಿರ್ಗಾ ರಿಪೀಟ್ ಮಾಡಲ್ಲ. ಅದರಲ್ಲಿ ಅವರು ದೇ ವಾಂಟ್ ಟು ಓನ್ ಎವ್ರಿಥಿಂಗ್, ಇನ್ಕ್ಲೂಡಿಂಗ್ ಈ ನೋಟಲ್ಲಿ ಹಾಕಿದ್ದೀನಿ ನಾನು, ಇನ್ಕ್ಲೂಡಿಂಗ್ ಮೂವಬಲ್ಸು ಬೇರೆ ಅದಕ್ಕೆ ಸೇರಿದ್ದು ಬಾಕಿ ಆಸ್ತಿ ಎಲ್ಲನೂ ಅವ್ರು ಓನ್ ಮಾಡಬೇಕು ಅಂತ ಹೇಳಿ ಪ್ರಾಧಿಕಾರ ಓನ್ಸ್. ಈಗ ನೀವು ಹೇಳೋ ಪ್ರಕಾರ 72ರಲ್ಲಿ ಕೂಡ ಖಾಸಗಿ ಪ್ರಾಪರ್ಟಿಗಳನ್ನ ಕ್ಲಿಯರ್ ಮಾಡಿದೆ ಗೌರ್ಮೆಂಟ್. ಹೌದು, ಈ ದೇವಸ್ಥಾನ ಕೂಡ ನಿಮ್ಮ ಪ್ರಾಪರ್ಟಿ ಆಗುತ್ತೆ. ಹೌದು. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಯಾರು, ಅದನ್ನ ನಡೆಸ್ತಿರೋರು ಯಾರು? ಅಧಿಕಾರದಲ್ಲಿರೋವಂಥವ್ರಿಗೆ ಕಾಗದ ಅವರು ಸೆಂಟ್ರಲ್ ಗೌರ್ಮೆಂಟಿಂದ ಬರೆದಿರೋದು. ಇದರಲ್ಲಿ ಯಾರಿಗೆ ರೆಫರ್ ಆಗಿದೆ ಈ ಕಾಗದ ಅಂದರೆ ಚೀಫ್ ಸೆಕ್ರೆಟರಿಗಳಿಗೆ ರೆಫರ್ ಆಗಿದೆ. ಸೊ ಎಲ್ಲರೂ ದೇ ಆರ್ ಅವೇರ್ ಆಫ್ ಅದರ ಪ್ರೈವೇಟ್ ಪ್ರಾಪರ್ಟಿ ಯಾವ್ಯಾವುದು ಅಂತ ಸರ್ಕಾರಕ್ಕೆ ಗೊತ್ತಿದೆ. ಅದಕ್ಕೋಸ್ಕರನೇ ಪ್ರಾಧಿಕಾರ ತಂದಿರೋದು. ಅದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲದೆ ಹೋಗಿದ್ದಿದ್ರೆ ಅವ್ರು ಪ್ರಾಧಿಕಾರ ತರ್ತಾ ಇರಲಿಲ್ಲ ಅಲ್ವಾ. ಇಲ್ಲಿವರೆಗೆ ಈಗ ದೇವಸ್ಥಾನ ಜಾಗನ ನಿಮಗೆ ಬಿಟ್ಕೊಡೋರಿಗೆ ಈಗಲೇ ಏನು ಕೇಳಿಲ್ವಾ? ಓನರ್ಶಿಪ್ ಕ್ಲೇಮ್ ಮಾಡಕ್ಕೆ ಮೇಡಮ್, ಓನರ್ಶಿಪ್ ಆಫ್ ಪೊಸೆಷನ್ ಕ್ಲೇಮ್ ಓನರ್ಶಿಪ್ ಅಲ್ಲ, ಪೊಸೆಷನ್ಗೆ ಇನ್ನೊಂದು ಕೇಸ್ ಪೆಂಡಿಂಗ್ ಇದೆಯಲ್ಲ. ಇವರು ಮುಜರಾಯ್ನ 2001 ಕೇಸ್ ಪೆಂಡಿಂಗ್ ಇದೆಯಲ್ಲ, ಅದು ಪೆಂಡಿಂಗ್ ಇದ್ದಾಗಲೇ ಇವರು ಅದಕ್ಕೆ ಡಿಸಿಷನ್ ವೇಟ್ ಮಾಡಿಲ್ಲ. ದೇ ಕಮ್ ಔಟ್ ವಿತ್ ದಿಸ್ ಪ್ರಾಧಿಕಾರ. ಚಾಮುಂಡಿ ಬೆಟ್ಟವನ್ನು ನಿರ್ವಹಣೆ ಮಾಡಲಿಕ್ಕೆ ತಾವು ಸಿದ್ಧರಿದ್ದೀರಾ ಅಂತೇಳಿ ಅದು ಬರಲಿ, ಆಮೇಲೆ ಈಗ ಯಾಕೆ ನಾನು ಅದನ್ನು ಆರ್ಡರ್ ಏನು ಬರುತ್ತೆ. ನಿರ್ವಹಣೆ ಅದು ಬರೆದಿರ್ಬೋದು. ಅದನ್ನು ಬರೆದ ಮೇಲೆ ಅದು ಇಟ್ಸ್ ಎ ಟೆಂಪ್ರರಿ. ಇದು ನೀವು ಟೆಂಪ್ರರಿಯಾಗಿ ಕೊಟ್ಟಿದ್ದೀರಾ. ಅದು ನಿರ್ವಹಣೆಗೆ ಏನೋ ಕಂಡೀಷನ್ ಹಾಕಿ ಕೊಟ್ಟಿರ್ತಾರೆ. ಏನಿದೆಯೋ ದಟ್ ವಿ ವಿಲ್ ನಾಟ್ ಗೋ ಇನ್ ಟು ದ ಡೀಟೇಲ್ ಬಿಕಾಸ್ ಕೇಸ್ ಇರೋದ್ರಿಂದ. ಹೌದಾ, ನಿರ್ವಹಣೆ ಮಾಡೋಕ್ಕ ಅದು ಪಾಸಿಬಿಲಿಟಿ
ಆವಾಗ ಯಾತಕ್ಕೆ ನಿರ್ವಹಣೆ ಆಗೋಕ್ಕೆ ಪಾಸಿಬಿಲಿಟಿ ಇಲ್ಲ ಅನ್ನೋಕ್ಕೆ ಬೇರೆ ಕಾರಣಗಳಿದೆ. ಆ ಕಾರಣಗಳು ಇವತ್ತಿಲ್ಲ. ಅವತ್ತು ಆ ಉದ್ದೇಶ ಇದ್ದದ್ದು ಬೇರೆ. ಆ ಉದ್ದೇಶ ಅವತ್ತು ಅವ್ರಿಗೇನು ಉದ್ದೇಶ ಇತ್ತೋ ಅದನ್ನು ಮಾಡೋಕ್ಕೆ ಕಾರಣ ಬೇರೆ ಇತ್ತು. ಅದರಿಂದ ಅದು ಅವತ್ತಾಗಲಿಲ್ಲ. ಇದು ಎಲ್ಲನೂ ಬೇರೆ ಎಲ್ಲ ಸೇರಿತ್ತು ಅದರೊಳಗಡೆ. ಇದರಲ್ಲಿ ಸಮ್ ಇಂಟರ್ನಲ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅದನ್ನು ಮಾಡೋಕ್ಕಾಗಲಿಲ್ಲ. ಉಪಯೋಗಿಸ್ಕೋಬೋದು, ಅದು ತೊಗೋಬೋದು. ನೀವು ನಮ್ಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನೀವು ಮ್ಯಾನೇಜ್ ಮಾಡಿ ಅಂತ ಕೊಡ್ತೀರಿ. ಯಾವತ್ತೋ ಒಂದಿನ ಐ ಬಿಕಮ್ ಕೇಪಬಲ್ ಟು ಮ್ಯಾನೇಜ್. ಅವರು ಮ್ಯಾನೇಜ್ ಮಾಡಿ ಅಂತ ಕೊಡ್ಬೋದೇ ವಿನ ನೀವು ಓನ್ ಮಾಡಿ ಅಂತ ಕೊಡಲ್ಲ. ದೇವಸ್ಥಾನ ಅವ್ರು ಓನ್ ಮಾಡೋಕ್ಕಾಗಲ್ಲ. ಅವರು ಲೆಟರ್ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ. ನಿರ್ವಹಣೆ ಈಗ ನಾನು ಅದರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಿಮ್ಗಳಿಗೆ ದೇವಸ್ಥಾನ ಹೇಗೆ ನಿರ್ವಹಣೆ ಆಗ್ತಿದೆ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ಏನಾಗುತ್ತೆ ಅಲ್ಲಿ ಎಲ್ಲ ಅಂತ ನಮಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ. ನಾವು ಯಾವಾಗಲೂ ಒಂದೊಂದು ಸತಿ ಹೋಗ್ತೀವಿ, ನಾವು ಹೋದಾಗ ಎಲ್ಲನೂ ಸರಿಯಾಗಿ ಕಾಣುತ್ತೆ. ಬಟ್ ಬಾಕಿ ಅಂತ ಏನಾಗುತ್ತೆ ಅಂತ ಬೇರೆ ಟೈಮಲ್ಲಿ ನಿಮ್ಗಳಿಗೆ ನಮಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಅದರಿಂದ ಅದರ ಬಗ್ಗೆ ವಿಚಾರ ಬೇಡ ಅನಿಸುತ್ತೆ. ಖಂಡಿತ ನಿರ್ವಹಣೆ ಮಾಡೋಕ್ಕೆ ತಯಾರಿದ್ವಿ. ನಮಗೆ ದೇವಸ್ಥಾನದಲ್ಲಿ ಅದು ಹೆಂಗೆ ನಡ್ಕೊಂಡು ಹೋಗ್ತಿದೆ ಹಂಗೆ ನಡ್ಕೊಂಡು ಹೋಗಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ಟು ಇನ್ಯಾವ ಇದು ನಮಗಿಲ್ಲ. ನಾವು ಇಲ್ಲಿ ತನಕ ನಾವು ಏನು ನಡ್ಸ್ಕೊಂಬಂದಿರೋದುವೆ ಯಾವುದ್ರಲ್ಲೂ ಹಿಂದೆ ಹೇಗೆ ನಮ್ಮ ಪೂರ್ವಜರು ಹಿಂದೆ ಏನು ಮಾಡಿಕೊಟ್ಟಿದ್ರು ಅದೇ ಇದರೊಳಗಡೆ ನಾವು ಹೋಗ್ತಾಯಿದ್ದೀವಿ. ನಾವು ದೇವಸ್ಥಾನಕ್ಕೂ ಒಂದು ಇದಿದೆ, ಹೀಗೆ ನಡಿಬೇಕು ಅಂತ. ಅಷ್ಟು ಬಿಟ್ಟು ನಾವು ಆ ದಾರಿ ಬಿಟ್ಟು ಬೇರೆ ಹೋಗಲ್ಲ. ಈ ಡೆವಲಪ್ಮೆಂಟು ಅದು ಅಲ್ಲಿ ಹೊಡೆದು ಇಲ್ಲಿ ಹೊಡೆದು ಅದಕ್ಕೆ ನಾವು ಅದು ಇಟ್ಸ್ ಎ ಸ್ಪೆಕ್ಯುಲೇಷನ್ನ ನೀವು ಕೇಳ್ತಿರೋ ಪ್ರಶ್ನೆ. ಅದು ನಾವು ಬೆಟ್ಟ ಉಳಿಸ್ಕೊಳ್ಳೋದು ನಮ್ಮ ಮುಖ್ಯ ಉದ್ದೇಶ. ಬೆಟ್ಟ ಹಾಗೆ ಉಳಿಸ್ಕೋಬೇಕು. ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ ವಯನಾಡಲ್ಲಿ ಏನಾಗ್ತಿದೆ, ಕೊಡಗಲ್ಲಿ ಏನಾಗ್ತಿದೆ ಅಂತ. ಆ ದಾರಿ ನಾವು ಹಿಡಿದೇ ಇದ್ರೆ ಸಾಕಷ್ಟು. ಇಲ್ಲ, ಸರ್ಕಾರಿ ಖರಾಬ್ ಅಂತ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಖರಾಬ್ ಅಂತ ಅವರು ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು. ನಮ್ಮ ಹತ್ರ ಒಂದು ಹಳೇದು ಏನದು ಮ್ಯಾಪಲ್ಲ, ಕೈ ಬರಹದ್ದು ಇದು ಇದೆ. ಅದರೊಳಗಡೆ ಬರೀ ಖರಾಬ್ ಅಂತಿದ್ದೇವೇನೋ, ಸರ್ಕಾರಿ ಖರಾಬ್ ಅಂತಿಲ್ಲ, ಆನೂ ಇಲ್ಲ ಬಾನೂ ಇಲ್ಲ, ಆ ಖರಾಬ್ ಅಂತನಿಲ್ಲ ಬಾ ಖರಾಬ್ ಅಂತನಿಲ್ಲ, ಬರೀ ಖರಾಬ್ ಅಂತಿದೆ. ಅದು ಇನ್ನೊಂದು ಏನಾಯಿತು ಅಂತಂದರೆ ನಿಮ್ಗಳಿಗೆ ಇನ್ನೊಂದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿಕೊಡ್ತೀನಿ. 50ನೇ ಇಸ್ವಿಲಿ ವೆದರ್ ಇಟ್ ಸರ್ಕಾರಿ ಖರಾಬ್, ಅದು ಸರ್ಕಾರಿ ಖರಾಬ್ ಅಂತ ಬೇಕಾದ್ರೂ ಇರಲಿ, ಸರ್ಕಾರಕ್ಕೆ ಸೇರಿದ್ದು ಅಂತ ಬೇಕಾದ್ರೂ ಇರಲಿ, ಏನು ಬೇಕಾದ್ರೂ ಇರಲಿ, 50ನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸು ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್, ಅವತ್ತಿನ ದಿನ ಮೈಸೂರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಆಸ್ ಎ ಸಿಗ್ನಿಟ್ರಿ. ಸೊ ಇಲ್ಲಿ ಯಾರಿಗೂ ಅದನ್ನ ಮರೆಮಾಚಿ ಮಾಡಿರೋ ಅಂಥದ್ದಂತೂ ಇಲ್ಲವೇ ಇಲ್ಲ. ಚೀಫ್ ಸೆಕ್ರೆಟರಿ ಈಸ್ ಎ ಸಿಗ್ನಿಟ್ರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್. ಅದರಿಂದ 50ನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ. ಯಾವುದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನು ಯಾವುದು ನಾವು ಕ್ಲೇಮ್ ಮಾಡ್ತಾಯಿಲ್ಲ. ಈಗ ಬೇಕಾದಷ್ಟು KSIDC ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು, ಅದನ್ನು ಯಾವುದು ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದ್ದೀವ? ಇಲ್ಲ. ಲಿಸ್ಟಲ್ಲಿ ಏನಿದೆ ಅವತ್ತಿನ ದಿನ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನಾಯ್ತು ಅದನ್ನು ಮಾತ್ರ ನಾವು ಇಟ್ಕೊಂಡಿರೋದು. ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವುದು ನಾವು ಕೇಳ್ತಾ ಇಲ್ಲ. ಆವಾಗ ಬರ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನಾನೀಗ ಅದನ್ನು ಹೇಳಿದ್ರೆ ಇಟ್ ವಿಲ್ ಬೀನ್ ಬ್ಯಾಡ್ ಟೇಸ್ಟ್. ಆವಾಗ ನಾನು ಇಷ್ಟೇ ಹೇಳ್ತೀನಿ, ಆವಾಗ ಸರ್ಕಾರ ಯಾವುದಿತ್ತು, ಯಾತಕ್ಕೆ ಹಾಗಾಯಿತು ಅಂತ ನೀವು ಯೋಚನೆ ಮಾಡ್ಕೊಂಡ್ರೆ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಇವತ್ತಿನ ದಿನ ಅದನ್ನು ಮಾತಾಡೋದು ಬೇಡ. ಅದು ಏನಾಗುತ್ತೆ ಅಂದರೆ, ಅಲ್ಲ ಒಂದು ನಿಮಿಷ ಅದು 2 ವರ್ಷ 5 ವರ್ಷಕ್ಕೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆದಂಗೆ, ಆ ಗೌರ್ಮೆಂಟಲ್ಲಿ ಯಾರು ಗೌರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ಸು ಚೇಂಜ್ ಆಗ್ತಾ ಇರುತ್ತೆ. ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ, ನಾನೇನು ಹೇಳಲ್ಲ, ಸ್ವಲ್ಪ ಹಿಂದಕ್ಕೆ ಹೋದರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗೌರ್ಮೆಂಟ್ ಬಂದಾಗಿಂದ
ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ. ಅದನ್ನು ನಾವು ಹೈಲೈಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅದು ಏನು ಹೇಗೆ ತುಗ್ಗಿಸ್ಕೊಂಡು ಹೋಗಬೇಕೋ ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ. ಆ ಕಾರಣನ ಇವತ್ತು ಇಲ್ಲಿ ಇಫ್ ಐ ಸೇ ದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಬ್ಯಾಡ್ ಟೇಸ್ಟ್. ಅದಕ್ಕೆ ಅದನ್ನು ಹಿಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ಅದು ಇಲ್ಲ ಅದು ಪೆಂಡಿಂಗ್ ಇಟ್ಟಿರಲಿಲ್ಲ. 76ನೇ ಇಸ್ವಿಲಿ ಇದನ್ನು ಬರ್ಸ್ಕೊಂಡದ್ದು. 74ನೇ ಇಸ್ವಿಲಿ ಅವರು ಕೊಟ್ಟಿದ್ದು ತೊಗೊಂಡಿರಲಿಲ್ಲ. ಆವಾಗ ದೇವಸ್ಥಾನ ತೊಗೊಂಡಿರಲಿಲ್ಲ. ಬಟ್ ಬೇರೆ ಎಲ್ಲ ನಾನು ಹೇಳಿದ್ನಲ್ಲ, ಇಲ್ಲ ಅದು ಆವಾಗ 76ರಲ್ಲಿ ಅದು ಲೇಟರ್. ನಾನು ಐ ಆಮ್ ಗೋಯಿಂಗ್ ಬ್ಯಾಕ್ ಟು 75, 76. ಇಲ್ಲ, ಇದಾಗಿರೋದು ಬರ್ಕೊಟ್ಟದ್ದು ಎಲ್ಲ 76ಅಲ್ಲಿ, 74, 76ಅಲ್ಲಿ. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಕಾರಣ ಸಿಕ್ಬಿಡುತ್ತೆ. ಅದು ಬೇಡ. ಇಲ್ಲಿ ಪ್ರಾಧಿಕಾರ ಈಗ ತಂದಿರೋದು ಅದು ಅವರು ಹೇಳಬೇಕಷ್ಟೇ. ನಾನು ಅದನ್ನು ಕನ್ಫರ್ಮ್ ಮಾಡೋಕ್ಕೆ ಅಲ್ಲ, ಪ್ರಾಧಿಕಾರ ನಿರ್ವಹಣೆ ಅಂತ ಇಲ್ಲ, ಓನ್ ಮಾಡೋಕ್ಕೆ ಅಂತ ಇದೆ. ಇಲ್ಲ, ನಾನು ಅದಕ್ಕೆ ಜವಾಬು ಇರಲ್ಲ. ಬಿಕಾಸ್ ಏನು ಮಾಡಿದ್ದಾರೆ ಅದಕ್ಕೆ ಜವಾಬು ಹೇಳ್ಬೋದು. ಆ್ಯಕ್ಟ್ ನೋಡಿಲ್ವಾ ನೀವು? ಒಂದು ನಿಮಿಷ ನೀವು ಆ್ಯಕ್ಟ್ ನೋಡಿಲ್ವಾ ಯಾರು? ಒಬ್ಬೊಬ್ಬರಾಗಿ ಕೇಳಿ. ಒಬ್ಬೊಬ್ಬರಾಗಿ ಕೇಳಿದ್ರೆ ಮಾತಾಡ್ಬೋದು. ಹೌದು, ಅದನ್ನೇ ನಾವು ವಿರೋಧ ಮಾಡಿ ಸ್ಟೇ ತಂದಿರೋದು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ನಾವು ಸ್ಟೇ ತಗೊಂಡ್ಬಂದಿರೋದು. ಒಬ್ಬೊಬ್ಬರಾಗಿ ಮಾತಾಡೋದು. ಒಬ್ಬೊಬ್ಬರಾಗಿ ಕೇಳಿ. ನಮ್ಮ ಸ್ಟ್ಯಾಂಡು ಈ ಪ್ರಾಧಿಕಾರನ ಕ್ವೆಶ್ಚನ್ ಮಾಡಿ, ಪ್ರಾಧಿಕಾರ ಮಾಡಿರೋದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ನಾವು ಕೋರ್ಟ್ಗೆ ಹೋಗಿರೋದು. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಅವರು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಗೌರ್ಮೆಂಟ್ನವ್ರು ಅವ್ರ ಒಬ್ಜೆಕ್ಷನ್ ಏನು ಫೈಲ್ ಮಾಡ್ತಾರೆ ಅದರಿಂದ ಮುಂದಕ್ಕೆ ಹೋಗುತ್ತೆ. ಇವತ್ತಿನ ದಿನ ಆ್ಯಸ್ ಆಫ್ ನಾವು ಅವ್ರು ಏನು ಪ್ರಾಧಿಕಾರ ಮಾಡಿದ್ದಾರೆ ಅದು ಎಫೆಕ್ಟಲ್ಲಿಲ್ಲ. ದ ಆರ್ಡರ್ ಸೇಸ್ ದಟ್. ಅವ್ರು ಮಾಡಿರೋದು ಸರಿಗಿಲ್ಲ ಅಂತ ಹೇಳ್ತಿದ್ವಿ. ಅದು ಅವ್ರು ಹೇಳಬೇಕು ಅದಕ್ಕೆ ಜವಾಬು. ನಾವು ಹೆಂಗೆ ಹೇಳೋಕ್ಕೆ ಸಾಧ್ಯ? ಕೋರ್ಟ್ ಗಮನಕ್ಕೆ ತಂದಿರೋದು ನಾವು ಕೋರ್ಟ್ಗೆ ಇದು ನೋಟ್ ಇದೆ. ಇಲ್ಲಿ ನಿಮಗೆ ನೋಟೇ ಕೊಡ್ತೀನಿ, ನೀವೇನು ಆಂಬಿಗ್ಯೂಸ್ ಇಟ್ಕೋಬೇಡಿ, ನೋಟೇ ಕೊಡ್ತೀನಿ. ಇಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಏನು ಹೇಳಿದ್ದೀವಿ ಅಂದರೆ, ಇದು ನಮ್ಮದು ರಿಟ್ ಅಪೀಲು 2001ನೇ ಇಸ್ವಿಯಿಂದ ಪೆಂಡಿಂಗ್ ಇದೆ. ಅದನ್ನು ಡಿಸಿಷನ್ ಡ್ಯೂರಿಂಗ್ ಪೆಂಡಿಂಗ್ ಇರೋ ಸಂದರ್ಭದಲ್ಲೇ ರೆಸ್ಪಾಂಡೆಂಟ್ ಗೌರ್ಮೆಂಟ್, ಅದರೊಳಗಡೆ ಗೌರ್ಮೆಂಟ್ ರೆಸ್ಪಾಂಡೆಂಟ್, while so the respondent government has enacted Sri Chamundeshwari Kshetra Development Authority Act 2024 to take over the ownership, control and management of the above temples under the garb of development and maintenance of Sri Chamundeshwari Kshetra. By way of the present petition, that is petitioner andre nanu, who is the legal heir of Sri Srikantadatta Narasimharaj Wadiyar, is constrained to challenge the constitutional validity of the act, which suffers from vice of colorable legislation and it's purportedly enacted in exercise of powers under entry or hakondidare. The respondent government, it is submitted, lacks the legislative competence for enacting the same, and by doing so has transgressed its constitutional power patently, manifestly and directly. The act is constitutionally invalid
and liable to be struck down as being violative of Articles 14, 19, 21, 25 and 26 of the Constitution. This is the gist of the ನಾವು ತಗೊಂಡಿರೋ ಇದು. ಮುಂದಕ್ಕೆ ಇವರು ಕ್ಷೇತ್ರದಲ್ಲಿ ಏನು ಹೇಳ್ತಾರೆ, ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂತಂದರೆ, ಆಮೇಲೆ ಇನ್ನೊಂದು ಪಾಯಿಂಟ್ ನಾವು ಏನು ತೊಗೊಂಡಿದ್ದೀವಿ ಅಂದರೆ, ದ ಚಾಮುಂಡೇಶ್ವರಿ ಟೆಂಪಲ್ ಈಸ್ ಎ ಡಿನಾಮಿನೇಷನಲ್ ಟೆಂಪಲ್ which follows a unique and exclusive sampradaya and is intricately linked and integral part of the royal family and its members. Disturbingly, without recognizing the rights of the petitioner, the deity and the devotees of the Sri Chamundeshwari, the act seeks to usurp the ownership, control and management of the temple. ಇದರೊಳಗಡೆ ಅವ್ರದ್ದು ಆ್ಯಕ್ಟ್ ಏನು ಹೇಳುತ್ತೆ, ಅವ್ರು ಬರ್ಕೊಂಡಿರೋದನ್ನು ಹೇಳ್ತೀನಿ. ಇದಿಷ್ಟು ನಮ್ಮದು. ಅವ್ರೇನು ಹೇಳ್ತಾರೆ ಅಂತಂದರೆ, in this regard, it may be relevant to note Section 19 of the Act, which reads as under: ownership, administration and complete management of movable and immovable properties, including jewellery, the liabilities of the temple, shall vest with the state government from the date of commencement of this Act and shall be transferred to the authority thereafter. Furthermore, ವಿತೌಟ್ ಪ್ರೆಜುಡಿಸ್, ಈಗ ನಾವು ಇದನ್ನು ಹೇಳಿರೋದು ಫಾರ್ ಎ ಶಾರ್ಟ್, ನಾವೇನು ಹೇಳಿದ್ದೀವಿ, ಇಫ್ ದೆರ್ ಇಸ್ ಎನಿ ಮಿಸ್ಮ್ಯಾನೇಜ್ಮೆಂಟ್, ದಟ್ ಮಿಸ್ಮ್ಯಾನೇಜ್ಮೆಂಟ್ ಕ್ಯಾನ್ ಬಿ ಸೆಟ್ ರೈಟ್ ಆ್ಯಂಡ್ ದೆನ್ ರೆಮಿಡಿ ಕೊಟ್ಟ ತಕ್ಷಣ ಇಟ್ ಶುಡ್ ಬಿ ಹ್ಯಾಂಡೆಡ್ ಬ್ಯಾಕ್. ದಿ ಆ್ಯಕ್ಟ್ ಸೀಕ್ಸ್ ಟು ಕನ್ವರ್ಟ್ ದ ಸಬ್ಜೆಕ್ಟ್ ಟೆಂಪಲ್ಸ್ ಇಂಟು ಟೂರಿಸ್ಟ್ ಸೆಂಟರ್ಸ್, thereby ignoring the religious sentiments of the petitioner and the devotees. The government cannot be permitted to commercially exploit the temple and at the cost of its divinity and religious sanctity. Curiously enough, in the present case, the Act does not seek to remedy any evil and is ex officio expropriatory. ಅಂದರೆ ಅವರೇ ಓನ್ ಮಾಡ್ಕೋಬೇಕು ಅಂತ. Moreover, the provision in the Act are highly arbitrary, unreasonable, violative of fundamental rights. ನಮ್ಮದು ಅದು ಹಾಕ್ಕೊಂಡಿದ್ದೀವಿ. ದ ವೆಸ್ಟಿಂಗ್ ಆಫ್ ಓನರ್ಶಿಪ್ ಗೊತ್ತಿದೆಯಲ್ಲ, ಕೇಸೇ ಇದೆಯಲ್ಲ ನಮ್ಮದು. ವಿಚಾರ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅದನ್ನು ಬದಿಗೊತ್ತಿ ಈ ಪ್ರಾಧಿಕಾರ ರಚನೆ ಮಾಡಿರೋದೇ. ಅವರು ಪ್ರಾಧಿಕಾರ ಅದೇ ಟೂರಿಸ್ಟ್ ಸೆಂಟರ್ ಮಾಡಬೇಕು ಅಂತ ಮಾಡಿದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ವಿಚಾರವನ್ನು ಬದಿಗೊತ್ತಿ ರಾಜ್ಯ ಸರ್ಕಾರ, ಅಂದರೆ ಸುಪ್ರೀಂ ಕೋರ್ಟ್ ಇಲ್ಲ, ಇದು ಹೈಕೋರ್ಟ್. ಹೈಕೋರ್ಟಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಆದೇಶ ಮತ್ತು ಹೈಕೋರ್ಟಲ್ಲಿ ಇವೆಲ್ಲವೂ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇರೋದನ್ನು ಅವ್ರಿಗೆ ಗೊತ್ತಿದೆ, ಅದು ಆದರೂ ಮಾಡಿದ್ದಾರೆ. ಇಲ್ಲ, ಈ ಸರ್ಕಾರ ಅಂತಲ್ಲ, ನಮಗೆ ಎಲ್ಲ ಸರ್ಕಾರದಿಂದನೂ ಒಂದಲ್ಲ ಒಂದು ರೀತಿ ಈಗ ಟೆಂಪಲ್ ಮ್ಯಾಟರಲ್ಲಿ ಇರದೇ ಇರ್ಬೋದು, ಬೇರೆ ಮ್ಯಾಟರಲ್ಲಿ ತೊಂದರೆ ಇರ್ಬೋದು, ಆ ಥರ ಇದ್ದೇ ಇದೆ. ಈಗ ಅಲ್ಲ ಅಲ್ಲ, ನಾನು ಹೇಳೋದು, ನಾನು ಒಬ್ಬರು ಅಂತ ಹೇಳಲ್ಲ, ನಾನು ಜನರಲ್ಲಾಗಿ ಹೇಳೋದು. ಇವಾಗಿರೋ ಸರ್ಕಾರ ಒಂದೇ ಅಂತಲ್ಲ, ಹಿಂದಿನ ಸರ್ಕಾರದಿಂದನೇ ನಮ್ಗೆ ತೊಂದರೆ ಕಂಟಿನ್ಯೂ ಆಗೇ ಇದೆ. ಅದರಿಂದ ನೀವು ಒಂದು ಸರ್ಕಾರ ಅಂತ ಬೇಕಾದ್ರೆ ಹೇಳಿ, ಎಲ್ಲ ಸರ್ಕಾರ ಅಂತ. ನಾನು ಹೇಳೋದು ಎಲ್ಲ ಸರ್ಕಾರನೂ, ಇನ್ಕ್ಲೂಡಿಂಗ್ ದಿಸ್ ಸರ್ಕಾರ, ಎಲ್ಲ ಸರ್ಕಾರನೂ ನಮಗೆ ತೊಂದರೆ ಕೊಟ್ಟೇ ಇದೆ. ಇವತ್ತೇನು ತೊಂದರೆ ಹೊಸದಲ್ಲ ಇದು. ನಾನು ಹೇಳಿದ್ನಲ್ಲ, ಮೊದಲನೇ ಚೀಫ್ ಮಿನಿಸ್ಟರಿಂದ ಇವತ್ತೇನಿರೋ ಚೀಫ್ ಮಿನಿಸ್ಟರ್ ತನಕ ಒಂದಲ್ಲ ಒಂದು ರೀತಿ ತೊಂದರೆಗಳಾಗಿರೋದಕ್ಕೆ ನಿದರ್ಶನಗಳಿದೆ. ಅದಕ್ಕೆ ಇವತ್ತು ಹೋಗೋ ಅವಶ್ಯಕತೆ ಇಲ್ಲ. ಇವತ್ತು ಇದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇತ್ತು. ಇದು ಅವ್ರು ನನಗೆ ಫೋನ್ ಮೇಲೆ ಹೇಳಿದ್ರೆ, ನಾವು ಹೇಳಿದ ಕರೆಕ್ಟಾಗಿ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಇಲ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಅಂತ ಕರೆದಿರೋದು. ಇದು ನಮ್ಮ ಸ್ಟ್ಯಾಂಡು. ಇವತ್ತಿನ ದಿನ ಆ್ಯಸ್ ಆಫ್ ನಾವು ನಮಗೆ ಕೋರ್ಟಿಂದ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಂದರೆ ಆ್ಯಕ್ಟ್ ಇಸ್ ನಾಟ್ ರೆಕಗ್ನೈಸ್ಡ್ ಆ್ಯಸ್ ಆಫ್ ನಾವು. ಅದು ಮುಂದಕ್ಕೆ ಏನಾಗುತ್ತೋ ಅದು ಮುಂದೆ ಅವರು ನಮ್ಮ ಸ್ಟೇಟ್ ಗೌರ್ಮೆಂಟ್ ಅವರು ಏನು ಒಬ್ಜೆಕ್ಷನ್ ಇರುತ್ತೆ ಅದನ್ನು ಹಾಕ್ತಾರೆ, ಅದಕ್ಕೆ ನಾವು ಕೌಂಟರ್ ಮಾಡ್ತೀವಿ, ಅದು ನಡ್ಕೊಂಡು ಹೋಗುತ್ತೆ. ಈ ಕೇಸ್ ಮುಂದುವರ್ಕೊಂಡು ಹೋಗುತ್ತೆ. ಬಟ್ ಇವತ್ತಿನ ದಿನ ಆ್ಯಕ್ಟು ಇಲ್ಲ, ತಡೆಯಾಜ್ಞೆ ಇರೋದ್ರಿಂದ ದ ಆ್ಯಕ್ಟ್ ಇಸ್ ನಾಟ್ ಗಿವನ್ ಎಫೆಕ್ಟು. ಸರ್ಕಾರ ಕೋರ್ಟ್ ನ್ಯಾಯಾಲಯದಿಂದ ಹೊರಗೆ ರಾಜ್ಯ ಸಂಧಾನಕ್ಕೆ ಏನಾದರೂ ಬಂದರೆ
ಮಾತುಕತೆಗೆ ಏನಾದರೂ ಬಂದು ನೀವು ಸಿದ್ಧರಿದ್ದೀರಲ್ಲ ಈ ವಿಚಾರ? ಯಾವ ರೀತಿ ಮಾತುಕತೆಗೆ ಬರ್ತಾರೆ? ಯಾಕೆಂದರೆ ಈಗ ಪ್ಯಾಲೇಸು ಆಗ್ಬೋದು ಯಾವುದಾವುದನ್ನೆಲ್ಲ ಬಿಟ್ಕೊಡ್ಬೋದು ಅಥವಾ ಅದು ಬಂದಾಗ ಹೇಳ್ಬೋದು ಅಷ್ಟೇ. ಬಂದರೆ ರೆಡಿ ಇದ್ದೀರಾ? ಇಲ್ಲ, ಗೊತ್ತಿಲ್ಲ ಏನು ಯಾವ ರೀತಿ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ನ್ಯಾಯಾಲಯದ ಹೊರತಾಗಿ ಯಾಕೆಂದರೆ ಇಲ್ಲ, ಅದು ಸ್ಪೆಕ್ಯುಲೇಟಿವ್ ಆಗೋಗುತ್ತೆ. ಅವ್ರು ಬಂದಾಗ ಬೇಕಾದ್ರೆ ಹೇಳ್ಬೋದು. ಬಂದಾಗ ನಿಜವಾಗ್ಲೂ ಪ್ರೆಸ್ಗೆ ಹೇಳ್ಬಿಟ್ಟು ಹೇಳ್ತೀನಿ. ಮೇಡಮ್, ಇನ್ನೊಂದು ವಿಚಾರ ಏನಂತಂದ್ರೆ ಈಗ ನಿಮ್ಮ ಮತ್ತು ಸರ್ಕಾರದ ಈ ಕಿಕ್ಕಾಡ್ತಾರೆ ಚಾಮುಂಡಿ ಬೆಟ್ಟದಲ್ಲಿ ಮೂಲ ನಿವಾಸಿಗಳಿಗೆ ಯಾವುದೇ ಹಕ್ಕುಪತ್ರ ಕೊಡ್ತಾ ಇಲ್ಲ, ಮೂಲ ಸೌಲಭ್ಯನೂ ಆಗ್ತಾ ಇಲ್ಲ. ಅವ್ರ ಸಮಸ್ಯೆ ಇತ್ಯರ್ಥಕ್ಕೆ ಈ ಪ್ರಾಧಿಕಾರ ಒಂದು ಗುಲಾಮ್ ಅಂತ ಇತ್ತು. ಬಟ್ ಈಗ ಪ್ರಾಧಿಕಾರ ಕ್ಯಾನ್ಸಲ್ ಆಗೋದ್ರಿಂದ ಅವ್ರಿಗೆ ಇನ್ನಷ್ಟು ಬಿಗಡಾಯಿಸೋ ಸಮಸ್ಯೆ ಇದೆ. ಹೇಗೆ ಬಿಗಡಾಯಿಸುತ್ತೆ? ಯಾಕೆಂದ್ರೆ ಅವ್ರಿಗೆ ಮತ್ತೆ ಅದೇ ಸಮಸ್ಯೆಗಳು ಕಂಟಿನ್ಯೂಷನ್ ಆಗುತ್ತದೆ. ಖಾತೆ ಕಂದಾಯ ಮತ್ತೊಂದು ವಗರ ಆಗುತ್ತೆ. ಯಾರಿಗಾಗಿಲ್ಲ ಅಲ್ಲಿ ಖಾತೆ ಕಂದಾಯ? ಅವ್ರಿಗೇನು ಅಲ್ಲಿರೋ ಮೂಲ ನಿವಾಸಿಗಳಿಗೆ ಯಾವ ಥರ ತೊಂದರೆನೂ ಇಲ್ವಲ್ಲ. ನಮಗೆ ಗೊತ್ತಿರೋ ಹಾಗೆ ಯಾವ ತೊಂದರೆನೂ ಇಲ್ಲ. ಅಲ್ಲ, ಅದೆಲ್ಲ ಗೊತ್ತಿಲ್ಲ ನನಗೆ. ಟುಡೇ ಐ ಆಮ್ ನಾಟ್ ಇನ್ ಎ ಪೊಸಿಷನ್ ಟು ಕ್ಲಾರಿಫೈ ಆನ್ ದಟ್. ಇವತ್ತಿನ ದಿನ ನಾನು ಬರೀ ಪ್ರಾಧಿಕಾರದ ಬಗ್ಗೆ ಮಾತ್ರ ಕ್ಲಾರಿಫೈ ಮಾಡ್ಬೋದು. ಅದು ದಟ್ಸ್ ಅನ್ ಅದರ್ ಮ್ಯಾಟರ್. ಅದು ದೇವಸ್ಥಾನದಲ್ಲಿ ಏನೇನಿದೆ ಅಂತ ಅದರಲ್ಲಿ ಇದೆ, ದಟ್ ಇಸ್ ಅನ್ ಅದರ್ ಮ್ಯಾಟರ್. ನಮಗೇನು ಅಲ್ಲಿರೋ ಅಂದರೆ ಅದನ್ನು ಸಿಟಿ ಅದು ಗ್ರಾಮ ಉಳ್ಕೊಂಡ್ರೆ ಪರವಾಗಿಲ್ಲ. ಗ್ರಾಮನ ಸಿಟಿ ಮಾಡಿಬಿಟ್ರೆ ಅಲ್ಲಿ ನೀವು ಇನ್ಫ್ರಾಸ್ಟ್ರಕ್ಚರ್ ಹೇಗೆ ಮಾಡ್ತೀರಾ ಅದೆಲ್ಲ ಬರುತ್ತೆ ಮುಂದಕ್ಕೆ. 24 ಇಯರ್ಸಿಂದ ಇಲ್ಲಪ್ಪ, 45 ವರ್ಷದಿಂದ ಇದೆ. ಹೌದು ಖಂಡಿತ. ನಾವು ಈಗ ಅದೇ ಇಟ್ಸ್ ಪೆಂಡಿಂಗ್. ಇಟ್ ಈಸ್ ಡೆಫರ್ಡ್ ಟಿಲ್ ವಿ ಆರ್ ವೇಟಿಂಗ್ ಫಾರ್ ಜಜ್ಮೆಂಟ್ ಫ್ರಮ್ ಅನ್ ಅದರ್. ಬೇರೆ ಕೇಸಿಂದ ಜಜ್ಮೆಂಟ್ ಬರಬೇಕು. ಅದು ಬರೋ ತನಕ ಇದನ್ನು ಡೆಫರ್ ಮಾಡಿದ್ದೀವಿ. ಐ ವಿಲ್ ಗಿವ್ ಯು ದ ನೋಟ್. ನೀವು ಯಾರೋ ತಗೊಂಡಿದ್ದಾರೆ ಅಲ್ಲಿದೆಯಾ? ಆ ನೋಟ್ ನೀವು ತಗೊಂಡು ಎಲ್ರಿಗೂ ಶೇರ್ ಮಾಡಿಕೊಂಡ್ರೆ. ಇಲ್ಲ, ಅದಲ್ಲ, ಅದು ಬೇರೆಪ್ಪ, ಅದಲ್ಲ, ಅದು ನೋಟ್ ಅಲ್ಲಪ್ಪ. ಒಬ್ಬೊಬ್ಬರ ನಮ್ಮದೆಲ್ಲ ಗಣಪತಿ ಹಬ್ಬ ಆದಮೇಲೆ. ದಸರಾ ಇನ್ನೂ ತುಂಬ ದೂರ ಇದೆ. ಅಕ್ಟೋಬರ್ ಎಂಡಲ್ಲಿ ದಸರಾ ಇರೋದು. ಅದು ತುಂಬ ದೂರ ಇದೆ. ಇವತ್ತಿನ ದಿನ ಇದು. ಆದರೆ ಒಂದು ನಾನೇನು ಹೇಳ್ತೀನಿ ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಆಮ್ ನೋ ಥ್ರೆಟ್ ಟು ಎನಿಬಡಿ. ನಾನು ಆ್ಯಸ್ ಅ ಇಂಡಿವಿಜುವಲ್ ಆಗಾಗಲಿ ಪೊಲಿಟಿಕಲ್ ಆಗಾಗಲಿ ಐ ಆಮ್ ನೋ ಥ್ರೆಟ್ ಟು ಎನಿ ಗವರ್ಮೆಂಟ್ ಆರ್ ಎನಿ ಇಂಡಿವಿಜುವಲ್. ಅದರಿಂದ ಇದು ನೀವು ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ಕೋತಿರೋ ಏನು ಅನ್ಕೋತಿರೋ, ನಾನು ಅದನ್ನೇನು ಹೇಳೋಕ್ಕಾಗಲ್ಲ. ನನಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಲ್ಲ. ಇಂಡಿವಿಜುವಲಾಗಿ ನಾನು ಎಲ್ಲೂ ಕಾಂಟ್ರವರ್ಸಿ ಇಲ್ಲ, ಏನಿಲ್ಲ. ಸೊ ವೆನ್ ದಟ್ ಬೀಯಿಂಗ್ ದ ಕೇಸ್, ನಮಗೆ ತೊಂದರೆ ಅಂದರೆ ನಾವು ಆ ತೊಂದರೆನ ಹೆಂಗೆ ಏನೋ ಒಂದು ಎಸೆದ್ರೆ ನಿಮ್ಮ ಕಡೆ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ನಾವು ಡಿಫೆಂಡ್ ಮಾಡ್ಕೋತೀವಿ ಅಷ್ಟೇ. ನಾವು ಒಂದು ಅನ್ಯಾಯ ಆದರೆ ನಿಮಗೆ ಅದು ನೀವು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು. ಇವತ್ತೊಂದು ನನ್ನ ಪರಿಸ್ಥಿತಿ ಅದು. ನಮ್ಗೆ ಇದು ರೀತಿ ಅನ್ಯಾಯ ಆಗ್ತಾಯಿದೆ, ನಾವು ಅದನ್ನು ಡಿಫೆಂಡ್ ಮಾಡ್ಕೋಬೇಕು. ನಮ್ಮ ಈಗ ನಿಮಗೆ ಗೊತ್ತು, ನಮ್ಮದು ಕೇಸ್ ಆಯಿತು. ಸರ್ವೆ ನಂಬರ್ 4ದು ಕೇಸ್ ನಮ್ಮಂಗೆ ಆಯಿತು. ನಮ್ಮಂಗೆ ಕೇಸ್ ಆದರೂ ಕೂಡ ಅದನ್ನು ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಈಗ ನಾನು ಒಂದೇ ಹೇಳ್ತೀನಿ. ಎಲ್ಲೋ ಕೆಲವರು ನನಗೆ ಯಾರೋ ಹೇಳಿದರು, ಈಗ ಇದು ನಮ್ಮ ಲಾ ಹೇಗಿದೆ ಅಂದರೆ ಲ್ಯಾಂಡ್ ಟು ಲ್ಯಾಂಡ್ ಎನ್ಕ್ರೋಚ್ ಮಾಡಿಕೊಂಡ್ರೆ ಲ್ಯಾಂಡಿಗೆ ಲ್ಯಾಂಡ್ ಕೊಡಬೇಕು, ಇಲ್ಲ ಕಾಂಪೆನ್ಸೇಷನ್ ಕೊಡಬೇಕು. ಸೇಮ್ ಥಿಂಗ್ ಈಗ ನಿಮ್ಗೆ ಅದು ಅಪ್ಲೈ ಆದರೆ, ಇಲ್ಲ ಯಾವುದೋ ರಾಜಕೀಯ ವ್ಯಕ್ತಿಗೆ ಅದು ಅಪ್ಲೈ ಆದರೆ, ಇಲ್ಲ ನಿಮಗೆ ಅಪ್ಲೈ ಆದರೆ, ಅದೇ ಲಾ ನನಗೂ ಅಪ್ಲಿಕಬಲ್. ನಿಮಗೆ ಬೇರೆ ಲಾ, ನನಗೆ ಬೇರೆ ಲಾ ಇಲ್ಲ. ನಿಮಗೆ ಅದು ಕಾಂಪೆನ್ಸೇಷನ್ ಕೊಡಬೇಕು ಅಂದರೆ ಅದು 1 ಗುಂಟೆ ಆಗಲಿ, 100 ಎಕರೆ ಆಗಲಿ, 200 ಎಕರೆ ಆಗಲಿ, ಅದಕ್ಕೆ ಏನು ಕಾಂಪೆನ್ಸೇಷನ್ ಬರಬೇಕೋ ಲಾ ಪ್ರಕಾರ ದ ಸೇಮ್ ಲಾ ಇಸ್ ಅಪ್ಲಿಕಬಲ್ ಟು ಎವ್ರಿ ಒನ್. ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ನನಗೂ ಅದೇ ಲಾ ಅಪ್ಲಿಕಬಲ್. ಸೊ ನಾನು ಅಂದರೆ ಕೇಸ್ ನೀವು ಗೆದ್ದ ಮೇಲೆ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು ಯಾರು ಮಾಡಬೇಕು? ಸರ್ಕಾರ ಕೇಸ್ ಸೋತಿದೆ. ನನ್ನ ಸರ್ಕಾರದ ಮೇಲೆ ದಾವ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಯಿತು.
ಸುಪ್ರೀಂ ಕೋರ್ಟಲ್ಲೂ ಸರ್ಕಾರದ ಆಸ್ತಿ ಎಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಂತ ಹೇಳಿದ್ರು. ಆ ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋರು ಯಾರು? ಕಂಟೆಂಪ್ಟ್ ಅಪ್ಲೈ ಮಾಡ್ತೀವಿ. ಈಗ ನಮ್ಮ ಬೆಂಗಳೂರು ಕೇಸಲ್ಲಿ ಕಂಟೆಂಪ್ಟ್ ಹೋಗಿದ್ದಾರೆ. ನಮ್ಮ ಅದರ್ ಬೇರೆ ಫ್ಯಾಮಿಲಿ ಮೆಂಬರ್ಸ್, ನಾನು ಹೋಗಿಲ್ಲ, ಬೇರೆ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ದಾರೆ. ಅದರಲ್ಲೂ ಏನಾಯಿತು ಅಂತ ನಿಮ್ಗೆ ಗೊತ್ತಿದೆ. ಯಾವುದು? ಅಲ್ಲ, ಅದು ಅವರು ಈಗ ನಮ್ಮದು ಕೇಸ್ ಗೆದ್ದಿದ್ದೀವಿ. ಈಗ ನೀವು ಕೇಸ್ ಗೆದ್ಮೇಲೆ ನೀವೇನು ಮಾಡ್ತೀರಾ? ಅದಕ್ಕೆ ಏನೇನು ಮಾಡಬೇಕೋ ಇಂಪ್ಲಿಮೆಂಟ್ ಮಾಡಿ ಅಂತ ಬರೀತೀರಾ. ನಾವು ಬರೆದಿದ್ದೀವಿ, ಅವ್ರೇನು ಮಾಡಿಲ್ಲ. ನೀವು ಸರ್ವೆ ಮಾಡಿದ್ರೆ ಗೊತ್ತಾಗತ್ತೆ. ಅವ್ರು ಸರ್ವೆ ಮಾಡಿ, ನನಗೆ ಸರ್ವೆ ಮಾಡಿದರೆ ಗೊತ್ತಾಗತ್ತೆ. ನಾನು ಏನೂ ಹೇಳೋಕ್ಕಾಗಲ್ಲ. ನಾನು ಅದ್ರ ಬಗ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಮಾಹಿತಿ ಇಲ್ಲದೆ ಏನೂ ಹೇಳೋಕ್ಕಾಗಲ್ಲ. 1 ಎಕರೆ ಇರ್ಬೋದು, 1000 ಎಕರೆ ಇರ್ಬೋದು, 10,000 ಎಕರೆ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಏನೂ ಇಲ್ಲದೆ ಇರ್ಬೋದು. ಆದರೆ ಸರ್ವೆ ಮಾಡಿದಾಗ ನಿಮಗೆಲ್ಲ ದಾಖಲಾತಿ ಬರುತ್ತೆ ಟೇಬಲ್ ಮೇಲೆ ಪೂರ್ತಿ. ಆವಾಗ ಏನಿದೆ ಏನಿಲ್ಲ ಅಂತ ನಾವು ಇತ್ಯರ್ಥ ಮಾಡ್ತೀವಿ. ಈಗ ನಾನು ಇನ್ನೊಂದು ಹೇಳ್ತೀನಿ. ಈಗ ಸರ್ವೆ ನಂಬರ್ 4 ಕೇಸಲ್ಲಿ ಏನು ಹೇಳಿದ್ರು, ನಾನೇ ಪಿಟಿಷನರ್ ಆಗಿರೋದ್ರಿಂದ ಓನರ್ಶಿಪ್ ಗೋಸ್ ಥ್ರೂ ನನ್ನಿಂದ ಬೇರೆಯವ್ರಿಗೆ ಹೋಗುತ್ತೆ ಅಂತ. ನನ್ನಿಂದ ಬೇರೆಯವ್ರಿಗೆ ಹೋಗುತ್ತೆ ಅಂದರೆ ನನ್ನ ಓನರ್ಶಿಪ್ ಫಸ್ಟು, ಆಮೇಲೆ ಈಗ ನೀವು ತೊಗೊಂಡಿದ್ರೆ, ನನ್ನಿಂದ ನೀವು ತೊಗೊಂಡಿದ್ರೆ ನನಗೆ ಓನರ್ಶಿಪ್ ಅಂದಮೇಲೆ ನಿಮಗೆ ಬರುತ್ತೆ. ಇಲ್ಲಿ ಉಲ್ಟಾ, ನನಗೆ ಕೊಡಲಿಲ್ಲ, ನನಗೆ ಓನರ್ಶಿಪ್ ಕೊಟ್ಟಿಲ್ಲ, ನಿಮಗೆಲ್ಲ ಮಾಡ್ಕೊಟ್ಟಿದ್ದಾರೆ. ಆ ಥರ ಇನ್ಸ್ಟೆನ್ಸು ಇದೆ. ಖಾಸಗಿ ರಾಜಮನೆತನಗಳಿಗೆ ಘೋಷಣೆ ಮಾಡಿಕೊಂಡಂಥ ಆಸ್ತಿ ಪಡ್ಕೊಂಡು ಯಾವ ಇಸ್ವಿಯಲ್ಲಿ ಮೇಡಮ್ ಅಂತ ಹೇಳಿದ್ರು? 1950ನೇ ಇಸ್ವಿ. ಇಲ್ಲಿ 50ನೇ ಇಸ್ವಿನಲ್ಲಿ ಎಲ್ಲ ಪೇಪರ್ಸ್ ತಗೊಂಡಿದ್ದೀರಿ. 72ನಲ್ಲಿ ಹೇಳಿದ್ನಲ್ಲ, 1972ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ, ಇಲ್ಲಿ ಓದ್ತೀನಿ ಕೇಳಿ. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಇದು 28 October 1972 ಟು ದ ಚೀಫ್ ಸೆಕ್ರೆಟರೀಸ್, ಟು ಎಲ್ಲ ಸ್ಟೇಟ್ ಚೀಫ್ ಸೆಕ್ರೆಟರೀಸ್. ಇದು ದಿ ಇಂಪ್ಯಾಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ 26th ಅಮೆಂಡ್ಮೆಂಟ್. ಅದು ಪ್ರಿವಿ ಪರ್ಸ್ ಅಬಾಲಿಷ್ ಆದಾಗ ಕೆಲವು ಕ್ವೆಶನ್ಸ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದು ವೆದರ್ ಪ್ರಾಪರ್ಟೀಸ್ಗೂ ಅಪ್ಲೈ ಆಗುತ್ತಾ ಅಂತ. ದೇ ಹ್ಯಾವ್ ಕ್ಲಾರಿಫೈಡ್ that very clearly they under the covenant merger agreement. ಇದನ್ನು ಕೊಡ್ತೀನಿ ಕಾಪಿ. ಹೌದು, ಎಲ್ಲ ರಾಜಮನೆಗಳಿಗೂ ದಿಸ್ ಇಸ್ ಅಪ್ಲಿಕಬಲ್. ಇದು ಅಪ್ಲಿಕಬಲ್. ಹೌದು, ಇಡೀ ಭಾರತದಲ್ಲಿರೋ ರೂಲ್ ಯಾವ್ಯಾವುದು 50ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ವಿಲೀನ ಆಯಿತು, ಎಲ್ಲರಿಗೂ ಅಪ್ಲಿಕಬಲ್. ಅದು ನಮಗೆ ಮಾತ್ರ ಅಂತಲ್ಲ, ಅದು ಚೀಫ್ ಸೆಕ್ರೆಟರಿ ಟು ಯಾರ್ಯಾರು ಇದ್ದಾರೋ ಎಲ್ರಿಗೂ. ಮತ್ತು ಆ ಪ್ರಿವಿಲೇಜಸ್ ಅಬಾಲಿಷ್ ಆಯ್ತಲ್ಲ, ಅದು ಅಬಾಲಿಷ್ ಆದದ್ದು ಎಲ್ರಿಗೂ, ಮೈಸೂರಿಗೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಯೂನಿಫಾರ್ಮಾಗಿ ಆಯ್ತದ. ಆದರೆ ಆ ಗೌರವಧನ ಬೇರೆ ಅಮೌಂಟ್ ಬೇರೆ ಇತ್ತು, ಅದರ ಲಾ ಒಂದೇ ಆಯಿತು ಎಲ್ರಿಗೂ. ಬಟ್ ಯಾರ್ದು ಅವ್ರಗಳ ಅರಮನೆ ಯಾರ್ದಾಗಲಿ, ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಯಾವುದೇ ತೊಗೊಂಡಿರೋ ಇದು ಈ ಥರ ಲೆಜಿಸ್ಲೇಷನ್ ಮಾಡಿ ತೊಗೊಂಡಿರೋದಕ್ಕೆ ಎಲ್ಲೂ ಇಲ್ಲ. ಜೊತೆಗೆ ನನಗೆ ಗೊತ್ತಿರೋ ಹಾಗೆ ರಾಜಸ್ಥಾನದಲ್ಲಿ ಯಾವುದೋ ಅವ್ರದ್ದು ಒಂದು ಕೋರ್ಟ್ ಇದ್ದದ್ದನ್ನು ಅವ್ರದ್ದು ಪ್ರೈವೇಟ್ ಪ್ರಾಪರ್ಟಿ ಅಂತ ಕೋರ್ಟ್ ಡಿಸಿಷನ್ ಬಂದಮೇಲೆ ಆ ಕೋರ್ಟ್ ಕೂಡ ಖಾಲಿ ಮಾಡಿ ಕೊಟ್ಟಿದೆ, ಜಾಗ ಮಾಡಿ ಅವ್ರು ಬೇರೆ ಇತ್ತು. ಅದನ್ನು ಅವರು ಈಗ ವೆಕೇಟ್ ಮಾಡಿ ಅವ್ರು ಬೇರೆ ಕಡೆ ಎಲ್ಲ ಬಿಲ್ಡಿಂಗ್ ಹೋಗ್ತಿದ್ದಾರೆ. ಇದು ನಮ್ಮ ಮೈಸೂರು ಬೆಂಗಳೂರದು ಈ ಅರಮನೆ ಅವ್ರನ್ನ ವಶಪಡಿಸ್ಕೋಬೇಕು ಅನ್ನೋ ಆ್ಯಕ್ಟ್ ತಂದಿರೋದು, ಅದು ನಮಗೆ ಮಾತ್ರ. ದಿಸ್ ಇಸ್ ನಾಟ್, ಅದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅದು 26th ಅಮೆಂಡ್ಮೆಂಟ್ ಮಾಡೋದು ಎಲ್ಲ ರಾಜ್ಯರಿಗೂ ಅನ್ವಯಿಸ್ತು. ಇದು ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ಮಾಡಿರೋದು ನಮಗೆ ಮಾತ್ರ, ಬಾಕಿ ಯಾವ ರಾಜ್ಯದಲ್ಲೂ ಈ ಥರದ್ದು ಮಾಡಿಲ್ಲ. ಮೂಡಲ್ಲಿ ನಮ್ಮ ಜಮೀನು ಒಬ್ಬೊಬ್ಬರು ಸರ್ವೆ ನಂಬರ್ 4 ಸಿದ್ಧಾರ್ಥ ಲೇಔಟ್ನ ಗುರುತಿಸಿ ಸಿದ್ಧಾರ್ಥ ಲೇಔಟ್
ಅಲ್ಲಪ್ಪ, ನನಗೆ ಅದೇ ಹೇಳಿದೆ, ಲ್ಯಾಂಡ್ ಟು ಲ್ಯಾಂಡ್ ಅಲ್ಲ, ಎನ್ಕ್ರೋಚ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಸರ್ಕಾರ ನಮಗೂ ಹೇಳ್ಬೋದಲ್ಲ, ಲ್ಯಾಂಡ್ ಟು ಲ್ಯಾಂಡಲ್ಲಿ 225 ಎಕರೆ ನಿಮ್ಗೆ ಕೇಳಿದೆ ನಾವು ವಶ ಮಾಡಿಕೊಂಡು ಮನೆ ಕಟ್ಬಿಟ್ಟು ಎಲ್ರಿಗೂ ಅನ್ಯಾಯ ಮಾಡಿದ್ದೀವಿ. ಈಗ ಅವ್ರಿಗಲ್ಲಿ ಓನರ್ಶಿಪ್ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆ ಥರ ಮಾಡಿದ್ದಾರೆ. ನಮಗೆ ಅದಕ್ಕೆ ಏನು ಕಾಂಪನ್ಸೇಷನ್ ಕೊಡಬೇಕೋ ಕೊಡಲಿ. ಅದು ನಡೀತಾನೆ ಇದೆ, ಅದು ನಾನು ಸ್ಟಾಪ್ ಮಾಡಿಲ್ಲ, ನಡೀತಾನೆ ಇದೆ. ಅಕ್ವೈರ್ ಆಗಿಲ್ಲಪ್ಪ, ಆಗಿದ್ದಿದ್ದರೆ ಬೇರೆ ಮಾತು. ಅಕ್ವೈರ್ ಆಗಿಲ್ಲ, ಸುಮ್ಮನೆ ಇಟ್ಕೊಂಡು ಕೂತಿದ್ದಾರೆ. ಅಲ್ಲ, ಅವ್ರು ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹೌದು, ಕಂಪ್ಲೀಟ್ ಮೈಸೂರಲ್ಲ, ನಮ್ಮ ಲಿಸ್ಟಲ್ಲಿ ಯಾವುದಿದೆ ಅದು. ಈಗ ಪೂರ್ತಿ ಮೈಸೂರು ನಮ್ಮದು ಅಂತ ಇಲ್ಲ, ಕೆಲವು ಪ್ರಾಪರ್ಟಿಗಳು ಲಿಸ್ಟಲ್ಲಿದೆ. ಅದನ್ನು ಅವ್ರಿಗೆ 51ನೇ ಇಸ್ವಿನಲ್ಲಿ ರೆವಿನ್ಯೂ ಆಫೀಷಿಯಲ್ಸ್ಗೆ, ಒಂದು ನಿಮಿಷ, 50 ಕೆ ಸಿ ಲೇಔಟು ಅಲ್ಲ 80 ಎಕರೆ. ಕೆ ಸಿ ಲೇಔಟ್ ನಾನು ಕ್ವೆಶ್ಚನ್ ಮಾಡಲ್ಲ, ಸಿದ್ಧಾರ್ಥ ಲೇಔಟ್. ಅದನ್ನು ಜನರಲ್ ಆಗಿ ಬರ್ಕೊಳ್ಳಿ, ಸ್ಪೆಸಿಫಿಕ್ ಬೇಡ, ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ. ಲಿಸ್ಟಲ್ಲಿ ಅಲ್ಲ, ಯಾವ್ಯಾವ ಊರಲ್ಲೆಲ್ಲ ಇದೆ. ಇವತ್ತಿನ ದಿನ ಮಾತಾಡ್ತೀರಿ, ಮೈಸೂರಲ್ಲೂ ಬೇರೆ ಕಡೆ ಎಲ್ಲ ಇದೆ, ಯಾವುದೂ ಮಾಡಲಿಲ್ಲ. ಅವ್ರಿಗೆ 51ನೇ ಇಸ್ವಿನಲ್ಲಿ ಮತ್ತು ಇನ್ನೊಂದು 51ನೇ ಇಸ್ವಿನಲ್ಲಿ ಅವರು ಎಲ್ಲ ರೆವಿನ್ಯೂ ಆಫೀಷಿಯಲ್ಸ್ಗೂ ಗೆಜೆಟ್ ಮಾಡಿದ್ದಾರೆ. ಆ ಗೆಜೆಟ್ ಹೊರಡಿಸಿ ಇವ್ರದ್ದು ಏನೇನು ಪ್ರಾಪರ್ಟಿ ಇದೆ ಅದಕ್ಕೆಲ್ಲ ಅಸೆಸ್ ಮಾಡಿ ಟ್ಯಾಕ್ಸ್ ಫಿಕ್ಸ್ ಮಾಡಬೇಕು ಅಂತ ಯಾವುದೋ ಆ ಗೆಜೆಟನ್ನು ಕೂಡ ಫಾಲೋ ಮಾಡಿ. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ನೋಡಿಪ್ಪ, ನಮ್ಮದು ಕೇಸ್ಗಳು 76ನೇ ಇಸ್ವಿ 74ನೇ ಇಸ್ವಿಯಿಂದ ಇಲ್ಲಿ ತನಕ. ಒಂದು ಕೇಸ್ ಆರ್ಡರ್ ಬರುತ್ತೆ, ಒಂದು ಸೆಟ್ಲ್ ಆಗುತ್ತೆ, ಇನ್ನೊಂದು ಕೇಸ್ ಸುಟ್ಕೊಳ್ಳುತ್ತೆ. ಯಾಕೆ ಇದು ಹಿಂಗೆ ಅಂದರೆ ಇಲ್ಲಿ ಸೆಟ್ಲಾದ್ರೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ, ಅಲ್ಲಿ ಸೆಟ್ಲಾದ್ರೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ. No, I can tell you I have about 4 legal teams. ಒಂದೊಂದು ಇದಕ್ಕೆ ಒಬ್ಬೊಬ್ಬರು ಲೀಗಲ್ ಟೀಮ್ ಇದ್ದಾರೆ. ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ನನಗೆ ಏನಿಲ್ಲ ಅಂದರೂ ಒಂದು 4-5 ಕೋರ್ಟ್ದು ಇದ್ದೇ ಇರುತ್ತೆ, ಇಲ್ಲ ಹೊಸ್ತು ಬರುತ್ತೆ. ಇದು ಅಂತಲ್ಲ, ಐ ಕಾಂಟ್ ಸೇ ಆಲ್ ರಿಲೇಟೆಡ್ ಟು ಇದು, ಆಲ್ ರಿಲೇಟೆಡ್ ಟು ಡಿಫ್ರೆಂಟ್ ಇಶ್ಯೂಸ್. ದೇರ್ ಆರ್ ಮೆನಿ ಇಶ್ಯೂಸ್. ಕೆಲವರು ಇಲ್ಲಿಗೆಲ್ಲ ಕೂತಿರ್ಬೋದು, ಕೆಲವು ಸರ್ಕಾರನೇ ಇರ್ಬೋದು. ಬಟ್ ಸರ್ಕಾರ ಯಾವ ಕಾರಣಕ್ಕೇನು ಗೊತ್ತಿಲ್ಲ, ನಮ್ಮನ್ನು ಸರ್ಕಾರ ಟ್ರೀಟ್ಸ್ ದ ಫ್ಯಾಮಿಲಿ, ನಾಟ್ ಮೀ. I am only part of the family. Treats the family supposed to be treating. I have come to this conclusion that for some reason Sarkara treats this family as their enemy. I don't know why. ಅವರು ನನಗೆ ಖಾತೆ ಮಾಡಿಕೊಡ್ಲಿಲ್ಲ. ಅದು ಈ ಥರ ಬಟ್ಟೆ ಅಲ್ವಲ್ಲ, ಮಡಿಸ್ಕೊಂಡು ಎತ್ಕೊಂಡು ಜೋಬ್ ಹಾಕೊಂಡು ಹೋಗೋಕ್ಕೆ, ಅಲ್ಲೇ ಇರುತ್ತೆ ಜಾಗ, ಇರಲಿ ಬಿಡಿ, ಮಾಡಿಕೊಡ್ದೇ ಇದ್ರೆ ಇಲ್ಲ. ಯಾವತ್ತೂ ಆಗುತ್ತೆ, ಇವತ್ತಿಲ್ಲದೆ ಇನ್ನು 30 ವರ್ಷಕ್ಕಾಗತ್ತೆ, ಆಗಲಿ ಬಿಡಿ. ಹೌದು, ಇದಕ್ಕೆ ನಾನು ಸ್ವಲ್ಪ ಕ್ವಾಯಟಾಗಿದ್ದರೆ ಜವಾಬು ಹೇಳ್ತೀನಿ ನಾನು. ಇವರೊಂದು ಪ್ರಶ್ನೆ ಕೇಳಿದ್ರು, ನಿಮ್ಮ ಮಗನೇ ಈಗ ಸಂಸದರು ಮಾಡ್ಬೋದಲ್ಲ ಅಂತ. ಅದಕ್ಕೆ ನಾನು ಐ ವಾಂಟ್ ಟು ಕ್ಲಾರಿಫೈ. ನಮ್ಮ ಹಸ್ಬೆಂಡು 4 ಟರ್ಮ್ MP ಆಗಿದ್ದರು, ಅವರು ಸಂಸದರಾಗಿದ್ದರು. 1 ಇಂಚ್ ಜಾಗ ಕೂಡ ಯಾವ ಅಧಿಕಾರಿಗಳನ್ನೂ ಕರೆದು ನಮ್ಮ ಜಾಗ ನಮಗೆ ಮಾಡಿಕೊಡಿ ಅಂತ ಕೇಳಿದ್ದು ಇಲ್ಲವೇ ಇಲ್ಲ, ಯಾವುದೂ ಮಾಡ್ಕೊಂಡಿಲ್ಲ. ಅದನ್ನು ನಾನು ಇಲ್ಲಿ ಖಾತ್ರಿ ಮಾಡೋದಕ್ಕಿಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಇವರು ಸಂಸದರಾಗಿರ್ಬೋದು, ನನ್ನ ಮಗನ ಮುಖಾಂತರ ನನಗೆ ಈ ಕೆಲಸ ಮಾಡಿಸ್ಕೊಡು ನಾನು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ನನ್ನ ಬಲದ ಮೇಲೆ ನಾನು, ಅವರು ಸಂಸದರು ಜನದ ಇದು ಮಾಡೋಕ್ಕೆ ಅವರು ಈ ಸಂಸದರಾಗಿ ನಿಂತ್ಕೊಂಡು ಬಂದಿರೋದು. ಅದನ್ನು ನಮ್ಮ ಸ್ವಂತ ಕೆಲಸ ನೀವು ಮಾಡಿಕೊಡಿ ಅಂತ ನಮ್ಮ ಹಸ್ಬೆಂಡೇ ಮಾಡದಿದ್ದ ಕೆಲಸ ನನ್ನ ಮಗನ ನಾ ಕೇಳ್ತೀನ? ಕೇಳಲ್ಲ. ನನ್ನ ಕಡೆಯಿಂದ ಖಂಡಿತ ಒತ್ತಡ ಪ್ರಭಾವ ಇಲ್ಲ, ಯಾವ ಒತ್ತಡ ಪ್ರಭಾವನೂ ಇಲ್ಲ. ಕಾನೂನು ಮೂಲಕ ನಾ ಏನು ಮಾಡಬೇಕೋ, ಈಗ ಇದು ನಮ್ಮವ್ರು ಬಿಟ್ಟು ಹೋಗಿದ್ದಾರೆ, ಇದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ನಾನೀಗ ಜಾಗದಲ್ಲಿ ಕೂತ್ಕೊಂಡು ನನ್ನ ಜವಾಬ್ದಾರಿ ಏನು ಅಂತ, ನನ್ನ ಜವಾಬ್ದಾರಿ ಹೇಗೆ ನಡೆಸ್ಕೊಂಡು ಹೋಗಬೇಕು ಅಂತ ನಾನು ಯೋಚನೆ ಮಾಡಬೇಕೇ ವಿನ
ಅವರು ಸಂಸದರಾಗಿ ಅವರು ಜನದ ಇದನ್ನು ಹೇಗೆ ಜವಾಬ್ದಾರಿ ನಡೆಸಬೇಕು ಅಂತ ಅವ್ರು ಅದನ್ನು ಯೋಚನೆ ಮಾಡ್ಕೊತಾರೆ. ನನ್ನ ಕಡೆಯಿಂದ ಅವ್ರಿಗೆ ಯಾವ ನನ್ನ ಪ್ರಭಾವನೂ ಇಲ್ಲ, ಪ್ರೆಷರು ಇಲ್ಲ. ಇದೆಪ್ಪ, ಅದು ಏನು ಅಂತ ನಾ ಹೆಂಗೆ ಹೇಳೋದು, ಎಲ್ಲ ಕಡೆ ಇದೆ. ಇದ್ರಲ್ಲಿ ಏನಿದೆ ನಾವು ಅದ್ರ ಪ್ರಕಾರ ಹೋಗ್ತೀವಿ. ಅಲ್ಲಪ್ಪ, ನಾವೇನು ಒಂದು ಇದು ಸರ್ಕಾರದ ಇಲ್ಲಿ ಅದು ಏನು ಅಂತಂದರೆ ನಾವಲ್ಲಿ ಹೋಗಿ ನಿಂತ್ಕೊಂಡು ಒಂದು ಆರ್ಮಿ ಇಟ್ಕೊಂಡು ಅಲ್ಲಿ ಹೋಗೋಕ್ಕಾಗತ್ತಾ? ಸೊ ನೀವು ಅದನ್ನು ನಾನು ಐ ಆಮ್ ಎ ಸಿಟಿಸನ್ ಆಫ್ ಇಂಡಿಯಾ. ನೀವುಗಳೆಲ್ಲ ಹೇಗೆ ಸಿಟಿಸನ್ನು, ಐ ಆಮ್ ಆಲ್ಸೋ ಎ ಸಿಟಿಸನ್ ಆಫ್ ಇಂಡಿಯಾ. ವಾಟ್ ಲಾ ಇಸ್ ಅಪ್ಲಿಕಬಲ್ ಟು ಯು ಇಸ್ ಸೇಮ್ ಲಾ ಇಸ್ ಅಪ್ಲಿಕಬಲ್ ಟು ಮೀ. ಅಂಡರ್ ದ ಲಾ ವಾಟ್ ಇಸ್ ಪಾಸಿಬಲ್ ನಾನು ಮಾಡ್ಬೋದು. ನಾನಲ್ಲಿ ಹೋಗಿ ಕೆಲವು ಮಾಡೋಕ್ಕೆ ನಮ್ಮ ಕೈಲಾಗಲ್ಲ. ಮೇಡಮ್, ಸಂಪ್ರದಾಯವಾಗಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊಂಡು ನಡ್ಕೊಂಡು ಇಲ್ಲೋ ಒಂದು ಕಡೆ ಸರ್ಕಾರ ಕಡಿವಾಣ ಹಾಕಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಬೇಸರದಿಂದ ಅಥವಾ? ಇಲ್ಲ, ಅದು ಕಡಿವಾಣ ಹಾಕಬೇಕು ಅಂತಲ್ಲ. ನಮ್ದು ಅಂದರೆ ತಲತಲಾಂತರದಿಂದ ಒಂದು ಸಂಪ್ರದಾಯ ಬಂದಿದೆ. ನಾವು ನಮ್ಮ ಕಡೆಯಿಂದ ಅಲ್ಲೇನೂ ಚ್ಯುತಿ ಇಲ್ಲ. ನಮ್ಮ ಕಡೆಯಿಂದ ಹೆಂಗೆ ನಡ್ಕೊಂಡು ಹೋಗ್ತೀವಿ ಇವತ್ತಿಗೂ ನಡ್ಕೊಂಡು ಹೋಗ್ತಾ ಇದೆ. ಅದು ಹಾಂ, ಅದಕ್ಕೆ ಬೇಸರ ಅಂತಲ್ಲ. ನಿಮ್ಮ ಮನೆ ದೇವರು ನಿಮ್ಮ ಮನೆಗೆ ಬೇರೆಯವ್ರು ಬಂದು ಹಾಕಿದ್ರೆ ನಿಮ್ಗೇನು ಅನಿಸುತ್ತೆ? ನಮ್ಮದು ನಮ್ಗೆ ಬೇಕು ಅಂತ ಅನಿಸುತ್ತೋ ಇಲ್ವೋ? ಅದೇ ಆ್ಯಟಿಟ್ಯೂಡ್ ನಮ್ಮದುವೆ. ಸರ್ಕಾರ ಹಿಂಗೆ ಮಾಡೋದಕ್ಕೆ ಬೇಸರ, ಹಂಗೆ ಮಾಡೋದಕ್ಕೆ ಬೇಸರ ಅಂತಲ್ಲ. ನಮಗೆ ಬೇಕು ಅಷ್ಟೇ. ನಾವು ಈಗ ನಾನು ವಿಧಾನಸೌಧ ನಮ್ಮದು ಅಂತ ಹೋಗಲ್ಲ, ಇಲ್ಲ ಬೇರೆ ಇದು ನಾವು ನಮ್ಮದು ಅಂತ ಹೋಗಲ್ಲ. ನಮ್ಮದು ಏನಿದೆ ಇಟ್ ಈಸ್ ಕ್ರಿಸ್ಟಲೈಸ್ಡ್. ನಮ್ಮದು ಇದೆ, ಇಲ್ಲಿ ಲಿಸ್ಟ್ ಇದೆ. ಆ ಲಿಸ್ಟಲ್ಲಿರೋದು ನಮ್ಮದು. ಅದೆಲ್ಲೋ ಕೆಲವು ದಾನ ಕೊಟ್ಟಿರೋದಿದೆ, ಸರ್ಕಾರಕ್ಕೆ ಬೇಕಾದಷ್ಟು ಬಿಟ್ಕೊಟ್ಟಿರೋದಿದೆ. ಅದನ್ನು ಎಲ್ಲ ಲೆಕ್ಕ ಹಾಕುತ್ತಾ ಹೋದರೆ ಅದು ಯಾರಿಗೂ ಬುದ್ಧಿ ಕೆಟ್ಟೋಗುತ್ತೆ. ನಮ್ಗೆ ಆ ಬುದ್ಧಿ ಕೆಡಿಸ್ಕೊಳ್ಳೋ ಇಚ್ಛೆನೂ ಇಲ್ಲ. ಏನಿದೆ ಅದನ್ನು ನಾವು ನಡ್ಸ್ಕೊಂಡು ಹೋಗ್ತೀವಿ. ಅದು ಪ್ರಾಧಿಕಾರ ಅದೇ ಅಲ್ವಾ? ನಾವು ಕ್ವೆಶ್ಚನ್ ಮಾಡಿ ಅಲ್ಲ, ನಾ ಪ್ರಾಧಿಕಾರ ಸರಿ ಇಲ್ಲ ಅಂತ. ನಾನು ಆ ಪ್ರಾಧಿಕಾರ ಅವ್ರು ತಂದಿರೋ ಚಾಮುಂಡಿ ಬೆಟ್ಟಕ್ಕೆ ಅದು ಸರಿ ಇಲ್ಲ ಅಂತ ನೀವು ಅರ್ಥ ಮಾಡ್ಕೋಬೇಕಾದ್ರೆ. ಆ ಪ್ರಾಧಿಕಾರ ಬಂದಿರೋದೇ ಚಾಮುಂಡಿ ಬೆಟ್ಟಕ್ಕಲ್ವಾ? ಅಲ್ಲ, ನೀವು ಅದು ಪ್ರಾಧಿಕಾರ ಓದಬೇಕು. ನೀವು ಅದು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಲಿಸ್ಟಲ್ಲಿ ಏನಿದೆ ಅದು ನಮ್ಮದು ಪ್ರೈವೇಟ್ ಪ್ರಾಪರ್ಟಿ.